ಗಾಯ್ಸ್ ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿರ್ತೀರಾ. ನಾನು ಹಿಂಗಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಮೈಸೂರಿಂದ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವ್ಲಾಗ್ನ ಶೇರ್ ಮಾಡಿ. ನಾಳೆ ಯುಗಾದಿ ಹಬ್ಬ. ಎಲ್ರಿಗೂ ನಮ್ಮ ಹಿಂದೂಗಳ ಪ್ರಕಾರ ನಾಳೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಯುಗಾದಿ ನಿಮ್ಮ ಬಾಳಲ್ಲಿ ಬೇವು ಕಮ್ಮಿ ಮಾಡಿ ಬೆಲ್ಲ ಜಾಸ್ತಿ ಇರಲಿ ಅಂತ ನಾನು ಆಶಿಸ್ತೀನಿ. ನೀವು ಕೂಡ ನನ್ನ ಹಂಗೆ ಆಶೀರ್ವದಿಸಿ ನನ್ನ ಬಾಳಲ್ಲಿ ಬೇವು ಕಮ್ಮಿಯಾಗಿ ಬೆಲ್ಲ ಜಾಸ್ತಿ ಇರಲಿ ಅಂತ. ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಒನ್ಸ್ ಅಗೇನ್ ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ಯುಗಾದಿ, ಹೊಸ ಸಂವತ್ಸರದ ಶುಭಾಶಯಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿನ್ನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ, ಬಟ್ ಇಂಟ್ರಡಕ್ಷನ್ ಕೊಟ್ಕೊಳ್ಳೋಕ್ಕೆ ಆಗಲಿಲ್ಲ. ಇವತ್ತು ಬೆಳಗ್ಗೆ ಬೇಗ ಎದ್ದು 2 ಗಂಟೆಗೆ ಎಚ್ಚರಿಕೆ ಆಗಿಬಿಡ್ತು. ಮಲ್ಕೊಂಡಾಗ 11:30. ಯಾಕಂದರೆ ಇವತ್ತು ನನ್ನ ಮಗನ ಮೊದಲನೇ ಪರೀಕ್ಷೆ, SSLC ಮೊದಲನೇ ಪರೀಕ್ಷೆ. ಕನ್ನಡ ಬರೆಯೋಕ್ಕೆ ಹೋಗಿದ್ದಾನೆ. ಬಿಟ್ಟು ಬಂದ್ವಿ. ದೇವಸ್ಥಾನ, ವಾರ, ಪೂಜೆ ಪ್ರತಿಯೊಂದು ಆಯಿತು. ಸೊ ಅವನ್ನ ಬಿಟ್ಬಿಟ್ಟು ಬರೋಕ್ಕೆ ಹೋಗಿದ್ದೆ. ಯಾರ್ಯಾರೆಲ್ಲ ಎಕ್ಸಾಮ್ಸ್ ಬರೀತಿದ್ದೀರಾ, ವೆರಿ ಆಲ್ ದ ಬೆಸ್ಟ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಯಾರಿದು ಬಂದಿರೋದು ಬೆಳಗ್ಗೆ ನಮ್ಮ ಮನೆಗೆ? ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್. ಹೊಸ ಬಟ್ಟೆ ನಾವು ಮಾಮಿ ಹೋಗಿದ್ವಿ. ನೀ ಬಂದಿದ್ದ? ನೀನು ಬಂದಿಲ್ಲ. ಗುಡ್ ಮಾರ್ನಿಂಗ್ ಹೇಳು ಬಾ. ಗುಡ್ ಮಾರ್ನಿಂಗ್ ಹೇಳು ಬಾ. ಸೊ ನಿನ್ನೆಯಿಂದ ಏನೇನಾಯಿತು ಹ್ಯಾಂಡ್ ಓವರ್ ಮಾಡ್ತೀನಿ. ತಿಂಡಿ ಆಯ್ತಾ? ಏನು ತಿಂದ್ರಿ? ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಕಮೆಂಟ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಕೆಮ್ಮು, ಅವನಿಗೂ ಕೆಮ್ಮು ನನಗೂ ಕೆಮ್ಮು. ಆಲ್ ದ ಬೆಸ್ಟ್ ಹೇಳು. ಬೈಲಿ. ನೆನ್ನೆಯಿಂದ ಏನೇನಾಯಿತು ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಇನ್ನೊಂದ್ಸಲಿ ಯುಗಾದಿ ಹಬ್ಬ ಶುಭಾಶಯಗಳು. ಎಲ್ಲ ಮಕ್ಕಳು ಚೆನ್ನಾಗಿ ಬರೀರಿ, ಹೆದರ್ಕೋಬೇಡಿ. ನನ್ನ ಮಗ ಹೆಂಗೆ ದಬ್ಬಾಗ್ತಾನೋ ಗೊತ್ತಿಲ್ಲ. ಹತ್ತು ಬಿಟ್ಟಿದ್ದೀನಿ ಇವತ್ತಂತೂ. ಬೆಳಗ್ಗೆಯಿಂದ ಭಯ, ನನಗೇನೆ ತುಂಬ ಭಯ ಆಗಿದೆ. ಸೀರಿಯಸ್ನೆಸ್ ಇಲ್ಲ ಗೈಸ್ ಲೈಫಲ್ಲಿ. ಏನಾಗುತ್ತೋ ಏನೋ ಗೊತ್ತಿಲ್ಲ. ಸೊ ಏನೇನಾಯಿತು ನೆನ್ನೆ ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಐಬ್ರೋನೇ ಮಾಡಿಸಿಲ್ಲ, ತಿಂಡಿ ತಿನ್ನಬೇಕು. ಇವತ್ತು ಚಿತ್ರಾನ್ನ ಮತ್ತು ಗೋಧಿ ದೋಸೆ ಎರಡು ಮಾಡಿದ್ದೆ. ಸೊ ಐಬ್ರೋ ಮಾಡ್ಸೋಕ್ಕೂ ಟೈಮ್ ಇಲ್ಲ. ಎಕ್ಸಾಮು ಅಂದ್ಕೊಂಡು ಅವಳಿಗೆ ಮುಗೀತು. ಇನ್ನು ಅವನು ಕಂಟಿನ್ಯೂ ಮಾಡ್ತೀನಿ. ನಾನು ನಿಮ್ಮ ಹತ್ರ ಮಂಗಳವಾರ ಏನೇನಾಯಿತು ಅಂತ ಶೇರ್ ಮಾಡ್ಕೋತಾ ಇದ್ದೀನಿ. ಎದ್ದು ಬೇಗ ಅಂದರೆ 2:30 ಯಾಕೋ ಎಚ್ಚರಿಕೆ ಆಗಿಬಿಡತ್ತಾರೆ. ನಿದ್ರೆನೇ ಬರ್ತಾಯಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಟೆನ್ಷನ್ಗೋ ಗಾಬರಿಗೋ ಭಯಕ್ಕೋ ಗೊತ್ತಿಲ್ಲ. ಎಕ್ಸಾಮ್ ಟೆನ್ಷನ್ಗೆ ಇರ್ಬೋದು ಮೇ ಬಿ. ನಾನು ತಿಳ್ಕೊಂಡಿದ್ದೀನಿ. ಬಾಗಿಲು ತೊಳೆದು ರಂಗೋಲಿ ಹಾಕಿ ಸ್ವಲ್ಪ ಬಟ್ಟೆಗಳಿತ್ತು ಸತೀಶದು, ಎಲ್ಲ ಕೈಯಲ್ಲಿ ವಾಶ್ ಮಾಡಿ. ಇವಾಗಂತೂ ನಮ್ಮ ಪೋರ್ಟಿಕೋ ನೋಡೋಕ್ಕೆ ಬಿಕ್ಕೋ ಅನಿಸುತ್ತೆ. ಒಂದು ಪಾಟ್ ಇಲ್ಲ, ಎಲ್ಲ ಖಾಲಿ. ಬಾಲ್ಕನಿ ಎಲ್ಲ ತೊಳೆದು ಎಲ್ಲ ನೀಟಾಗಿ ಮಾಪ್ ಮಾಡಿ ಎಲ್ಲ ಪೋರ್ಟಿಕೋ ಫುಲ್ಲು ಕ್ಲೀನ್ ಆಗಿಬಿಟ್ರೆ ಡೋರ್ ಹಾಕ್ಕೊಂಡು ಒಳಗಡೆ ಕೆಲಸ ಮಾಡ್ಕೋಬೋದಲ್ಲ. ಹಾಗಾಗಿ ಒಳಗಡೆ ಬಂದೆ. ಇವತ್ತು ಚಾರುಗೆ ಮೆಂತ್ಯ ಮುದ್ದೆ ಮಾಡ್ತಾಯಿದ್ದೀನಿ. ಸುಮಾರು ಜನ ರೆಸಿಪೀಸ್ನೆಲ್ಲ ತೋರಿಸಿ ಅಂತ ಕೇಳ್ತಿರ್ತೀರ. ರೆಗ್ಯುಲರಾಗಿ ನೀವೆಲ್ಲ ಮನೆಗಳಲ್ಲಿ ಏನು ಮಾಡ್ತೀರೋ ನಾನು ಅದನ್ನೇ ಮಾಡೋವಂಥದ್ದು. ಜೊತೆಗೆ ಹಬ್ಬ ಅಲ್ವಾ, ಕ್ಲೀನಿಂಗ್ ಕೆಲಸ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಪೀತಾಂಬರ ಎಲ್ಲ ಹಾಕ್ಕೊಂಡು ನಾನು TV ರ್ಯಾಕಲ್ಲಿ ಏನು ವಿಗ್ರಹಗಳನ್ನ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ತೊಳೆದು ಒರೆಸಿ ಇಟ್ಕೊಂಡ್ಬಿಡೋಣ. ಆಮೇಲೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಮಧ್ಯಾಹ್ನದ ಮೇಲೆ ಅಂತ ಡಿಸೈಡ್ ಮಾಡಿ ಫಸ್ಟು ಆ ಕೆಲಸ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೋಫಾಸು, ಕವರು, ಬ್ಲ್ಯಾಂಕೆಟು ಎಲ್ಲ ಮಿಷಿನ್ಗೆ ಒಂದು ರೌಂಡ್ ವಾಶ್ಗೆ ಹಾಕಿದ್ದೆ. ಮನೆ ಒಂದ್ಸಲಿ ನೀಟಾಗಿ ಕಸ ಎಲ್ಲ ಗುಡಿಸ್ಬಿಟ್ಟು ಅದನ್ನೆಲ್ಲ ತೊಳೆದಿರೋದನ್ನೆಲ್ಲ ತೊಗೊಂಬಂದು ಎತ್ತಿಟ್ಬಿಟ್ಟು ಒರೆಸ್ಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಜೊತೆಗೆ ಇವತ್ತು ಬ್ರೇಕ್ಫಾಸ್ಟು ರೆಡಿಮೇಡ್ ಪರೋಟ ಪ್ಯಾಕೆಟ್ ಇತ್ತು, ಅದನ್ನೇ ಮಾಡೋದ್ರಾಯಿತು. ಫಸ್ಟು ಕೆಲಸ ಮುಗಿಸ್ಬಿಡೋಣ ಅಂತ ಹೇಳಿ ಎಲ್ಲ ನೀಟಾಗಿ ಅಡುಗೆ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ.
ಇವಾಗ ಸೂತ್ಕ ತೆಗೆದಿದ್ವಿ, ಪೇಂಟ್ ಮಾಡಿಸಿದ್ವಿ, ಕ್ಲೀನ್ ಮಾಡಿದ್ವಿ ಶಿವರಾತ್ರಿ ಹಬ್ಬದಲ್ಲಿ. ಈಗ ಮತ್ತೆ ಯುಗಾದಿ ಹಬ್ಬ ಮಾಡಲೇಬೇಕು. ರೆಗ್ಯುಲರಾಗಿ ನೀವು ಮಾಡ್ತಿರ್ತೀರ, ನಾನು ಮಾಡ್ತಿರ್ತೀನಿ. ನಾನೇನು ಹೊಸ್ದಾಗೇನು ಮಾಡ್ತಾಯಿದ್ದೀನಿ ಅಥವಾ ನನ್ನ ಕೈಲಿ ಕೆಲಸ ಮಾಡೋಕ್ಕಾಗಲ್ಲ, ಅಯ್ಯೋ ಅಪ್ಪ ಅಂದ್ಕೊಂಡು ನಾನು ಯಾವತ್ತೂ ಮಾಡಲ್ಲ. ನಿಮಗೆ ಗೊತ್ತು ನನಗೆ ಕೆಲಸ ಮಾಡೋದಂದರೆ ತುಂಬ ಇಷ್ಟ, ತುಂಬ ಖುಷಿಯಿಂದ ಇಷ್ಟಪಟ್ಟು ಮನಸಾರ ಮಾಡ್ತೀನಿ ಅಂತ. ಯಾರೋ ಒಬ್ಬರು ಸಿಸ್ಟರ್ ನನಗೆ ಕಮೆಂಟ್ ಮಾಡಿದರು, ನಿಮ್ಮ ವ್ಲಾಗ್ ನೋಡ್ತಾಯಿದ್ರೆ ಎಲ್ಲೋ ಅನುಕಂಪಕ್ಕೋಸ್ಕರ ಕೆಲಸ ಅಂತ ಮಾಡ್ತಿದ್ದೀರಾ, ಬೇರೆಯವ್ರದ್ದು ಅನುಕಂಪ ಗಿಟ್ಟಿಸ್ಕೊಳ್ಳೋಕ್ಕೋಸ್ಕರ ಈ ರೀತಿ ಹೇಳ್ತಾ ಇದ್ದೀರಾ. ಒಂದು ಸರ್ವೆಂಟ್ನ ಇಟ್ಕೊಂಡ್ರೆ ಆಗುತ್ತೆ, ಎಲ್ಲರೂ ಜೀವನದಲ್ಲಿ ಕೆಲಸ ಮಾಡ್ತಾರೆ, ನೀವೊಬ್ಬರೇ ಅಲ್ಲ ಅಲ್ವಾ ಅಂತ. ಅವರು ಅದನ್ನು ನೆಗೆಟಿವ್ ಆಗಿ ಹೇಳಿದ್ದಾರೆ ಅಂತ ಅಲ್ಲ, ನನಗೆ ಕನ್ವೆ ಮಾಡೋ ರೀತಿ ಹೇಳಿದ್ದಾರೆ. ಹೌದು ಸಿಸ್, ಆಗುತ್ತೆ. ಒಬ್ಬರು ಮೇಟ್ನ ಇಟ್ಕೊಳ್ಳೋದು ದೊಡ್ಡಸ್ತಕ್ಕೆ ಅಲ್ಲ, ಇಟ್ಕೊಂಡಿದ್ದೆ, ಅವರಿಂದ ಕಳ್ತನ ಕೂಡ ಆಯಿತು. ಎಲ್ಲರೂ ಒಂದೇ ಥರ ಇರ್ತಾರೆ ಅಂತ ಕೂಡ ನಾನು ಹೇಳ್ತಾ ಇಲ್ಲ. ಬಟ್ ಆಮೇಲೆ ಅವ್ರು ಮಾಡೋದು ನನಗಿಷ್ಟ ಆಗದೇನೆ ಅವ್ರ ಜೊತೆ ಮನಸ್ತಾಪಗಳಾಗ್ಬೋದು. ನಿಮಗೆ ಗೊತ್ತು ನಮ್ಮ ಕೆಳಗಡೆ ಕೇಟ್ರಿಂಗ್ಗೆ ಎಷ್ಟು ಜನ ಮೇಟ್ಸ್ ಬರ್ತಾರೆ ಅಂತ. ಎಲ್ಲರೂ ಲಾಯಲ್ ಆಗಿರ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ. ಆಮೇಲೆ ಎಲ್ಲರೂ ನಂಬಿಕೆಸ್ತಿಗಿರ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ. ಮೊದಲನೇದಾಗಿ ನನಗೆ ಕೆಲಸ ಮಾಡೋಕ್ಕೆ ಯಾವುದೇ ರೀತಿ ಬೇಜಾರಿಲ್ಲ, ನನಗೆ ಖುಷಿ ಇದೆ. ನಾನು ಏನಕ್ಕೆ ಕೆಲಸ ಅದನ್ನು ಶೇರ್ ಮಾಡ್ಕೋತೀನಿ ಅಂದರೆ, ನಂದು ಡೈಲಿ ರೊಟೀನ್ ಇದು. ನಾನು ವ್ಲಾಗ್ಸ್ ಏನು ಮಾಡ್ತಾಯಿದ್ದೀನಿ, ನನ್ನ ಡೈಲಿ ರೊಟೀನ್. ನಾವು ವೀಡಿಯೋಗೋಸ್ಕರ ಮೇಕಪ್ ಮಾಡಿಕೊಂಡು ಡೈಲಿ ಒಂದು ಜ್ಯುವೆಲ್ರಿ ಹಾಕ್ಕೊಂಡು ಒಂದು ಸೀರೆ ಉಟ್ಕೊಂಡು ಅಥವಾ ಒಂದು ಡ್ರೆಸ್ ಹಾಕ್ಕೊಂಡು ನಾ ಔಟಿಂಗ್ ಹೋಗ್ತಾಯಿದ್ದೀನಿ, ಅಲ್ಲಿ ಹೋಗ್ತಾಯಿದ್ದೀನಿ, ಇಲ್ಲಿ ಹೋಗ್ತಾಯಿದ್ದೀನಿ, ಕತೆ ಸುಳ್ಳು ಪುರಾಣನ ಪೋಟ್ರೆ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ನನ್ನ ವ್ಲಾಗ್ಸಲ್ಲಿ ನನ್ನ ಡೈಲಿ ರೊಟೀನ್ ಏನಿರುತ್ತೆ, ಅದು ಕಷ್ಟ ಆಗಲಿ, ಸುಖ ಆಗಲಿ, ನೋವಾಗಲಿ, ನಲಿವಾಗಲಿ, ಖುಷಿ ಆಗಲಿ, ಹ್ಯಾಪಿನೆಸ್ ಆಗಲಿ, ಪ್ರತಿಯೊಂದು ಇರುತ್ತೆ. ನಾನು ಆ್ಯಸ್ ಇಟ್ ಈಸ್ ಅದನ್ನೇ ಶೇರ್ ಮಾಡಬೇಕು ಅಲ್ವಾ. ವಿಡಿಯೋ ಮಾಡ್ತೀನಿ ಅಂದ್ಬಿಟ್ಟು ನನಗೆ ಎಲ್ಲರೂ ಅಲ್ಲ, ಕೆಲವೊಂದು ಜನ ಕ್ರಿಯೇಟರ್ಸ್ನ ನಾನು ನೋಡಿದ್ದೀನಿ. ಮನೆಯೆಲ್ಲ ಹೆಂಗೆಂಗೋ ಇರುತ್ತೆ, ಬಟ್ ಇವ್ರು ಮಾತ್ರ ನೀಟಾಗಿ ಮೇಕಪ್ ಆಗಿ ಒಳ್ಳೆ ಬಟ್ಟೆಗಳು ಹಾಕ್ಕೊಂಡು ರೆಡಿಯಾಗಿರ್ತಾರೆ. ನಂಗೆ ಆ ಥರ ಪೋಟ್ರೆ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಸಿಸ್. ಅನುಕಂಪಕ್ಕಂತೂ ನಾವು ವಿಡಿಯೋ ಮಾಡ್ತಾನೆ ಇಲ್ಲ ಸಿಸ್. ನಂದೇನಿದೆ ಡೈಲಿ ರೊಟೀನ್ನ ನಾನು ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾಯಿದ್ದೀನಿ. ಪ್ರತಿ ಸಲ ಎಲ್ಲರೂ ಕ್ಲೀನ್ ಮಾಡ್ತೀವಿ, ಎಲ್ಲರೂ ಮಾಡ್ತೀವಿ, ನಾ ಸ್ಪೆಷಲ್ ಅಂತ ನಾನು ಎಲ್ಲೂ ಹೇಳಿಲ್ಲ. ನಾ ಮಾಡೋದನ್ನು ನಾನು ವ್ಲಾಗ್ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ನನ್ನ ಲವ್ಲಿ ಸಬ್ಸ್ಕ್ರೈಬರ್ಸ್ಗೆ ಅದೇ ಇಷ್ಟ. ಎಷ್ಟು ಎನರ್ಜೆಟಿಕ್ ಆಗಿ ನಿಮ್ಮ ಕೆಲಸ ನೀವು ಮಾಡ್ತೀರಾ, ನಾವು ನಿಮ್ಮಿಂದ ತುಂಬ ಕಲ್ತಿದ್ದೀವಿ, ನೀವು ನನ್ನ ಇನ್ಸ್ಪಿರೇಷನ್, ನೀವು ನನ್ನ ಮೋಟಿವೇಶನ್. ನನ್ನ ಕಮೆಂಟ್ಸ್ಗಳನ್ನ ನೋಡಿ, ಅದು ನಿಮಗೆ ಗೊತ್ತಾಗುತ್ತೆ. ಅನುಕಂಪಕ್ಕೋಸ್ಕರ ನಾನು ಹೇಳಿಲ್ಲ. ಅಳು ಯಾಕೆ ಹತ್ತಿದ್ದೀನಿ ಅಂದರೆ, ಅದು ಫೀಲಿಂಗ್ ನ್ಯಾಚುರಲ್ ಆಗಿ. ಈಗ ಒಂದು ದುಃಖ ಆದಾಗ ಅಳು ಬಂದೇ ಬರುತ್ತೆ. ಅದು ಸ್ವಲ್ಪ ನಂಗೆ ಅಳು ಅನ್ನೋದು ಜಾಸ್ತಿ ಇದೆ. ಖುಷಿಯಿಂದ ತುಂಬ ಖುಷಿಯಾದಾಗಲೂ ನಾನು ಅದನ್ನು ವ್ಯಕ್ತಪಡಿಸಿದ್ದೀನಿ, ಇಟ್ಕೊಂಡಿಲ್ಲ. ದಯವಿಟ್ಟು ನೀವು ಅಪಾರ್ಥ ಮಾಡ್ಕೊಂಡಿದ್ದೀರಾ. ನೀವು ನನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ನಾನೇನು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಇದು ನೆಗೆಟಿವ್ ಕಮೆಂಟ್ ಅಂತ ನಾನು ಹೇಳ್ತಾ ಇಲ್ಲ. ನೀವು ಹೇಳಿದ್ದು ಕನ್ವೆ ಮಾಡೋಕ್ಕೆ ಅಂತ ನನಗೂ ಗೊತ್ತಾಯಿತು. ನಾನು ಅದಕ್ಕೆ ರಿಪ್ಲೈ ಕೂಡ ಮಾಡಿದ್ದೀನಿ. ಯಾರದೇ ಈವನ್ ಒಂದು ನೆಗೆಟಿವ್ ಕಮೆಂಟ್ ಆದರೂ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಅರ್ಥ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು, ನನಗೆ ಅಡ್ವೈಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಬಟ್ ನನ್ನ ಕೆಲಸನ ತುಂಬ ಖುಷಿಯಿಂದನೇ ತುಂಬ ಇಷ್ಟಪಟ್ಟೆ ನಾನು ಮಾಡ್ತೀನಿ. ಅನುಕಂಪಕ್ಕೆ ಅಂದ್ರಲ್ಲ, ಅದಲ್ಲ, ಅನುಕಂಪಕ್ಕಂತೂ ಅಲ್ವೇ ಅಲ್ಲ. ನಾನು ಮಾಡೋದೇ ಅದು. ನಾನು ನಿಜಕ್ಕೂ ನಂಬ್ತಿರೋ ಬಿಡ್ತಿರೋ, ಇಂಥ 10 ಕೆಲಸ ಕೊಟ್ಟರು ನಾನು ಮಾಡ್ತೀನಿ. ನನಗೆ ಕೆಪಾಸಿಟಿ ಇದೆ, ಬೇಜಾರಂತೂ ಇಲ್ಲ. ಬೇಜಾರು ಮಾಡಿಕೊಂಡು ಯಾವತ್ತೂ ನಾನು ಕೆಲಸ ಮಾಡೋಲ್ಲ. ನನಗೆ ಈ ನೀರಲ್ಲಿ ಕೆಲಸ ಮಾಡೋದು, ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು, ಈ ಥರ ಉಜ್ಜೋದು, ತಿಕ್ಕೋದು, ಆಮೇಲೆ ಎತ್ತೋದು, ಇಳಿಸೋದು, ಹಾರ್ಡ್ ಕೆಲಸ ಅಂತಾರಲ್ಲ, ಈ ಗಂಡು ಮಕ್ಕಳು ಮಾಡೋಂಥ ಕೆಲಸ, ಈ ಥರದ ಕೆಲಸ ನಂಗೆ ತುಂಬ ಇಷ್ಟ. ಅದೇ ಇಬ್ಬರಿಗೆ ಅಡುಗೆ ಮಾಡು, ಒಬ್ರಿಗೆ ಅಡುಗೆ ಮಾಡು ಅಂದರೆ ನನ್ನ ಕೈಲೇ ಮಾಡೋಕ್ಕೆ ಕಷ್ಟ ಆಗುತ್ತೆ. ಒಬ್ಬೊಬ್ಬರಿಗೆ ಈ ಥರ ಕೆಲಸಗಳು, ಸಾಫ್ಟ್ ಕೆಲಸಗಳು ಇಷ್ಟ ಆಗುತ್ತೆ, ಒಬ್ಬೊಬ್ಬರಿಗೆ ಹಾರ್ಡ್ ಕೆಲಸಗಳು ಇಷ್ಟ ಆಗುತ್ತೆ. ನೀವು ಬೇಕಾದರೆ ನನಗೆ 50 ಜನಕ್ಕೆ 20 ಜನಕ್ಕೆ ಅಡುಗೆ ಮಾಡೋನು ಮಾಡಾಕ್ಬಿಡ್ತೀನಿ, ರಾಜಾರೋಷವಾಗಿ ದಮಾದುಮಿ ಅಂತ ಮಾಡಾಕ್ಬಿಡ್ತೀನಿ. ಅದೇ ಒಬ್ರಿಗೆ ಮಾಡು, ಇಬ್ರಿಗೆ ಮಾಡು, ಇಲ್ಲ, ನನ್ನ ಕೈಲಿ ಮಾಡೋಕ್ಕಾಗಲ್ಲ. ನಾವಿರೋದು 2-3 ಮತ್ತೊಂದು ಜನ ಅಷ್ಟೇ. ಬಟ್ ಆದರೆ ನಾನು 5 ಜನ 6 ಜನಕ್ಕೆ ಆಗೋಷ್ಟು ಅಡುಗೆ ಮಾಡಿರ್ತೀನಿ. ನಮ್ಮ ಕೆಲಸದಲ್ಲಿ ಹುಡುಗರು ಯಾರಾದರೂ ಇರ್ತಾರಲ್ವಾ, ಯಾರಾದರೂ ಒಬ್ಬರು ಇಬ್ಬರಾದರೂ ಡೈಲಿ ಇರ್ತಾರೆ. ಅವರು ಬಂದು ನಾನು ಮಾಡಿರೋ ತಿಂಡಿ ಅಡುಗೆನ ತಿಂದ್ಬಿಟ್ಟು ಹೋಗ್ತಾರೆ. ವೇಸ್ಟ್ ಅಂತೂ ಮಾಡಲ್ಲ. ಹೇಳ್ತಾ ಇರೋದು ಜನರಲಾಗಿ ಹೇಳಬೇಕು ಅನ್ನಿಸ್ತು, ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಈ ಥರ ಕೆಲಸ ಮಾಡೋಕ್ಕೆ ನಂಗೆ ಯಾವತ್ತೂ ಬೇಜಾರಿಲ್ಲ. ನಂಗೆ ಇನ್ನೂ ಈವನ್ ಖುಷಿಯಾಗತ್ತೆ. ಬೇಗ ಫಟ ಅಂತ ಮುಗಿಸ್ಬಿಟ್ಟಿದ್ದ ದಿವಸ ಇಷ್ಟೇನಾ ಕೆಲಸ ಮುಗ್ದೋಯ್ತಾ ಇಷ್ಟು ಬೇಗ
ಅಂತಲೂ ಕೂಡ ಅನಿಸುತ್ತೆ. ದಯವಿಟ್ಟು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ನನ್ನನ್ನು ಅರ್ಥ ಮಾಡ್ಕೊಳ್ಳಿ, ಆಮೇಲೆ ನಿಮಗೆ ನಾನೇನು ಅಂತ ನಿಜಕ್ಕೂ ಅರ್ಥ ಆಗುತ್ತೆ. ಎನಿವೇ ಕಮೆಂಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಹಬ್ಬದ ಕೆಲಸ ನಿಮ್ಮದೆಲ್ಲ ಮುಗೀತಾ? ನಂದು ಈ ರೀತಿ ನಡೀತಾ ಇದೆ. ಅಂದರೆ ಇವಾಗೆಲ್ಲ ಈ ಮಂತ್ ಫುಲ್ಲು ಜಾಸ್ತಿ ನಾನ್ ವೆಜ್ ಆಗಿತ್ತಲ್ವ, ಮಟನ್, ಚಿಕನ್, ತಲೆಕಾಲು, ಕೀಮಾ, ಹಂಗೆ ಹಿಂಗೆ ಅಂದ್ಕೊಂಡು ಅದಕ್ಕೋಸ್ಕರ ನೀಟಾಗಿ ಡೀಪ್ ಕ್ಲೀನ್ ಮಾಡ್ತಾ ಇರೋಂಥದ್ದು. ಅಷ್ಟೇನು ಗಲೀಜಾಗಿರಲ್ಲ ನಮ್ಮನೆ. ಅದ್ರ ಜೊತೆ ಈಗ ಚಾರುದು ಎಕ್ಸಾಮ್ಸ್ ಎಲ್ಲ ಮುಗೀತು. ಕಬೋರ್ಡ್ ಫುಲ್ಲು ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ ಮಾಡಿಟ್ಟಿದ್ದಾಳೆ. ಪೇಪರ್ಸ್, ಪೆನ್ಸ್ ಅದನ್ನೆಲ್ಲ ಎತ್ತು ನೀಟಾಗಿ ಕಬೋರ್ಡೆಲ್ಲ ಕ್ಲೀನ್ ಮಾಡು. ಅವಳಿಗೆ ಒಂದು ಟಾಸ್ಕ್ ಕೊಟ್ಟಿದ್ದೀನಿ, ಅವಳ ಕಬೋರ್ಡ್ ಅವಳೇ ಕ್ಲೀನ್ ಮಾಡ್ಕೋಬೇಕು. ಪೇಪರ್ಸು ಎಲ್ಲ ಕಟ್ ಮಾಡಿಟ್ಟಿರೋ ಪೇಪರ್ಸು ಪ್ರತಿ ಒಂದೂ ಅಂಡಿ ಎಲ್ಲ ಚೆಲ್ಲಿಕ್ಕಿದ್ದಾಳೆ, ಅದನ್ನು ನೀನೇ ಕ್ಲೀನ್ ಮಾಡು ಅಂತ ಬಿಟ್ಟಿದ್ದೀನಿ. ಅವಳು ಆ ಕೆಲಸ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾಳೆ, ನಾನು ಈ ಕೆಲಸ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದೀನಿ. ನಾಳೆಯಿಂದ ಎಕ್ಸಾಮ್ಸ್ ಇದೆ, ಎಕ್ಸಾಮ್ಸ್ ಅಂತ ಹೇಳ್ತಾ ಇರ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನನಗಷ್ಟು ಟೆನ್ಷನ್ ಇದೆ. ಸೊ ಮಕ್ಳಿಗಿರಲ್ಲ ಗೈಸ್, ನಿಜ ಮಕ್ಳಿಗಿರಲ್ಲ, ಆರಾಮಾಗಿ ಜಾಬೆಲ್ಲಾಗಿ ಇರ್ತಾರೆ. ಬಟ್ ಆದರೆ ಪೇರೆಂಟ್ಸ್ಗೆ ತಾನೇ. ಸೊ ಇಷ್ಟೆಲ್ಲ ಆದಮೇಲೆ ನೀಟಾಗಿ ಮನೆಯೆಲ್ಲ ಒಂದು ರೌಂಡ್ ಕಸ ಗುಡಿಸಿ ನೀಟಾಗಿ ಮನೆ ಒರೆಸ್ಕೊತಾ ಇದ್ದೀನಿ. ಒಬ್ಬರು ಯಾಕೆ ಕಮೆಂಟ್ ಮಾಡಿದರು, ನೀವು ಮಾಪಲ್ಲಿ ಮನೆ ಒರೆಸ್ಕೊತೀರಾ, ಹಿಂದೆಗಡೆ ಒಂದು ಬಟ್ಟೆಲೂ ಕೂಡ ಒರೆಸ್ಕೊಂಬರ್ತೀರಲ್ಲ ಯಾಕೆ ಅಂತ. ನಮ್ಮದು ಗ್ರೇನೇಟ್ ಆಗಿರೋದ್ರಿಂದ ನಾನು ಒರೆಸಿ ಸ್ವಲ್ಪ ನೈಸ್ ಆಗಿಬಿಟ್ಟಿದೆ. ಆಮೇಲೆ ತೇವ ಹಂಗೆ ಬಿಟ್ಟರೆ ಎಲ್ಲಿ ಜಾರುತ್ತೆ ಮಕ್ಳು ಓಡಾಡೋ ಟೈಮಲ್ಲಿ ಅಂತ ಒಂದು ಬಟ್ಟೆ ಇಟ್ಕೊಂಡಿರ್ತೀನಿ, ಡ್ರೈ ಬಟ್ಟೆ, ಅದನ್ನು ಕಾಲಲ್ಲಿ ಹಾಗೇ ಒರೆಸ್ಕೊಂಡು ಬರ್ತೀನಿ. ಇಷ್ಟೆಲ್ಲ ಡೀಟೇಲಾಗಿ ಅಬ್ಸರ್ವ್ ಮಾಡಿ ನನ್ನನ್ನು ಕೇಳ್ತಿರಲ್ಲ, ಖುಷಿ ಆಗುತ್ತೆ. ಥ್ಯಾಂಕ್ ಯು ಎನಿವೆ. ಸೊ ನನಗಿವಾಗ ಒಂಚೂರು ಸಮಾಧಾನ ಆಯಿತು. ಅಡುಗೆ ಮನೆ ಫುಲ್ಲು ಫಳಫಳ ಅನ್ನೋ ಥರ ಕ್ಲೀನ್ ಮಾಡಿಕ್ಕಿದ್ದೀನಿ. ಉಜ್ಜಿ ತಿಕ್ಕಿ ನೋಡಿದ್ರಲ್ಲ, ರಬ 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 ಅಂತ ಉಜ್ಜಿ ತಿಕ್ಕಿ ಇಟ್ಟಿದ್ದೀನಿ. ಸತೀಶ್ ಹೇಳ್ತಿರ್ತಾರೆ ನಮ್ಮ ಮನೇಲಿ, ಟೈಡು ಮೀನ್ಸ್ ಪೌಡರು ಮತ್ತು ಸೋಪು, ನೀರು ಈ ಥರದ್ದು ಎಲ್ಲ ಬೇಗ ಖಾಲಿ ಆಗುತ್ತೆ ಅಂತ. ಸೊ ನೋಡಿ ಮನೆ ಎಷ್ಟು ಚೆಂದ ಕಾಣಿಸ್ತಾ ಇದೆ. ಅಡುಗೆ ಮನೆ, ದೇವ್ರ ಮನೆ ಕೆಲಸ ಮುಗಿದ್ರೆ ಹೆಣ್ಮಕ್ಳಿಗೆ ಒಂದು ಖುಷಿ ಅಲ್ವಾ. ಸೊ ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ಬಂದು, ವಾರ ಏನಿಲ್ಲ ಬಟ್ ಆದರೂ ಕೂಡ ಸಿಂಪಲ್ಲಾಗಿ ಮನೇಲಿ ದೀಪ ಹಚ್ಚಿ ಧೂಪ ಹಾಕಿ ಪೂಜೆ ಮಾಡ್ತಾ ಇದ್ದೀನಿ. ಪೂಜೆ ಕೂಡ ಆಯಿತು. ಇನ್ನು ದೇವ್ರ ಮನೆ ಒಂದು ಕ್ಲೀನ್ ಮಾಡ್ಕೋಬೇಕು ಹಬ್ಬಕ್ಕೋಸ್ಕರ. ಈಚೆ ಕಡೆದೆಲ್ಲ ಕ್ಲೀನ್ ಮಾಡಿ ಎಲ್ಲ ಪ್ರತಿಯೊಂದು ಕ್ಲೀನ್ ಮಾಡಿದೆ. ಅಷ್ಟರಲ್ಲಿ ಎದ್ದು ಪಾಪು ಕೂಡ ಬಂದ. ಆಯಿತು ಮಾಮಿ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಮಾಮಿ? ಆಯಿತು. ಏನು ತಿಂಡಿ ತಿಂದ್ರಿ? ನಾವಿನ್ನೂ ತಿಂಡಿ ತಿಂದಿಲ್ಲ, ಇವಾಗ ತಿನ್ನಬೇಕು. ಇವಾಗ ಪೂಜೆ ಆಯಿತು. ಗುಡ್ ಮಾರ್ನಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಆಂಟಿಗೆ, ಶ್ವೇತಾ ಆಂಟಿಗೆ. ಲವ್ ಯು. ಬೆಳಗ್ಗೆ ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಸೂಪರ್ ಆಗಿ ಚೆನ್ನಾಗಿದ್ದೀವಿ. ದೋಸೆ ಎಲ್ಲ ಪರೋಟ ಮಾಡ್ಕೊಡ್ತೀನಿ. ಈ ಕಡೆ ಬಾ ಮಂಗ. ಪರೋಟ ತಗೋತಾವನಾ? ಹೊಡೆಯೋಣ ಅವನಿಗೆ. ಸೊ ಇವತ್ತು ಎಲ್ಲ ಬೇಗ ಅದಕ್ಕೆ ಕೆಲಸ ಮಾಡಿದ್ದು. ಫಸ್ಟ್ ತಿಂಡಿ ಕೆಲಸಕ್ಕೆ ಹೋಗಲಿಲ್ಲ. ಪರೋಟ ಆಯಿತು. ಪರೋಟಾನ ಒಂದು ಸೈಡ್ ರೋಸ್ಟ್ ಆಗಿರುತ್ತೆ, ಅಂದರೆ ಒಂದ್ಸಲಿ ರೋಸ್ಟ್ ಆಗಿರುತ್ತೆ. ಇನ್ನೊಂದು ಸಲ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ರೋಸ್ಟ್ ಮಾಡಿಕೊಂಡ್ರೆ ಪರೋಟ ರೆಡಿ ಆಗುತ್ತೆ. ಹಾಗಾಗಿ ಬೇಗ ಎಲ್ಲ ಕೆಲಸ ಮುಗಿಸಿ ಪರೋಟಾನ ಮಾಡ್ಕೊಳ್ಳೋಣ. ಜೊತೆಗೆ ಚಿಕನ್ ಚಾಪ್ಸ್ ಕೂಡ ಇತ್ತು, ಅದನ್ನು ಕೂಡ ಬಿಸಿ ಮಾಡಿದೆ. ಪಕ್ಷಿ ನಗಡಿ ಆಗೈತೆ. ಈ ಕಡೆ ಬಾ, ಬಿಸಿ ಬೇಡ ಮಗನೆ. ಬೆಳಗ್ಗೆ ಐಸ್ ಕ್ರೀಮ್ ತಿನ್ನಬಾರ್ದು. ಐಸ್ ಕ್ರೀಮ್ ತಿಂದು ನಗಡಿ ಆಗೈತಾ? ತಿನ್ನಬಾರ್ದು ಐಸ್ ಕ್ರೀಮ್. ಹ್ಞೂ ಆಯಿತು, ಆಮೇಲೆ ತಿನ್ನು. ಆಮೇಲೆ ಕೊಡ್ತಾರೆ ನಿಮಗೆ. ಆಂಟಿ ಕೊಡ್ತಾರೆ. ಸೊ ಇದು ಪಾಪುಗೂ ಕೂಡ ಪರೋಟಾನ ತುಪ್ಪ ಮತ್ತು ಸಕ್ಕರೆಯಲ್ಲಿ ತಿನ್ನಿಸ್ದೆ. ತಗೋಪ್ಪ, ಇದೇಳು. ತುಪ್ಪ ಹಾಕ್ಲಾ? ತುಪ್ಪ ಸಕ್ಕರೆ ಹಾಕೊಡ್ಲಾ? ಬಿಸಿ ಉಫ್ ಮಾಡ್ಕೊತೀನಿ.
ನಾ ತಿನ್ಸ್ಕೊಡ್ಲಾ ತಿನ್ಸ್ಕೊಡ್ಲಾ ತಿಂತೀಯೋ ಬರೀ ಸಕ್ಕರೆ ತಿನ್ನಬಾರ್ದು ಇದು ಪರೋಟ ಜೊತೆ ತಿನ್ನಬೇಕು ಬಿಸಿ ಇಲ್ಲ ತಿನ್ನು ಬರುತ್ತಾ ಇರೋ ತಿನ್ನು ಬರೀ ಸಕ್ಕರೆ ತಿನ್ನಬಾರ್ದು ಪರೋಟ ಜೊತೆ ತಿನ್ನಬೇಕು ಆಯ್ ಮಾಡಬೇಡ ಅಂದಿದೆ ಮಾಡ್ತೀಯಲ್ಲೋ ತಿನ್ಕೊ ಆಯಿತು ಬೇಗ ಬೇಗ ತಿನ್ಬೇಕು ಇಲ್ಲಾಂದರೆ ಆಫ್ ಮಾಡ್ತೀನಿ ಟಿ ವಿ ಎದ್ದು ಬಾ ಎಮ್ಮಿ ಎಮ್ಮಿ ಬರುತ್ತೆ ಬಾ ಯಾರ ಮನೆಗೆ ಜನೀಶ್ ಬಂದವನ ಎಲ್ಲಿಂದ ಬಂದವನೆ ಸ್ಕೂಟ್ರಲ್ಲಿ ಬಂದವನ ಬಸ್ ಸ್ಟ್ಯಾಂಡಲ್ಲಿ ಬಸ್ಸಲ್ಲಿ ಬಂದವನಾ ತಿನ್ನಾಯ್ತು ಸಕ್ಕರೆ ಕಳ್ಳ ಇವನು ಕೆಳಗಡೆ ಏನು ಮಾಡ್ತಾಯಿದ್ದಾರೆ ಸತೀಶು ತಿಂಡಿ ತಿಂತಾರ ಕೇಳ್ಕೊಂಬರಲ್ಲ ಅಂತ ಕೆಳಗಡೆ ಬರ್ತಾಯಿದ್ದೀನಿ ಈ ಪೇಂಟ್ ಅವರು ಬಂದಾಗ ಪೇಂಟ್ ಮಾಡಿಸ್ಕೋಬೇಕು ಪ್ರತಿ ಸಲ ಹೀಗೆ ಮಾಡ್ತಾರೆ ಕೆಳಗಡೆ ಕೆಲಸ ಇತ್ತು ನೋಡಿ ಎಷ್ಟು ಬಣ್ಣ ಬಾಕ್ಸ್ ಎಲ್ಲ ತರಿಸೋ ಗುಡೆ ಹಾಕಿದ್ದಾರೆ ಇವತ್ತು ಬರ್ತಾರೋ ಇಲ್ಲೋ ಅನ್ನೋ ಗ್ಯಾರಂಟಿನೇ ಇಲ್ಲ ಯಾಕೆ ಹಿಂಗೆ ಅಂದರೆ ನಾವೇನು ಅವ್ರಿಗೆ ಪೀಸ್ ವರ್ಕ್ ಆ ಥರ ಎಲ್ಲ ಕೊಟ್ಟಿಲ್ಲ ಫುಲ್ಲು ಎಲ್ಲ ಅವ್ರಿಗೇ ಗುತ್ತಿಗೆ ಎಲ್ಲ ಮಾತಾಡಿಬಿಟ್ಟು ಕೊಟ್ಬಿಟ್ಟಿದ್ದೀವಿ ಬಟ್ ಆದರೂ ಕೂಡ 2 ದಿನ ಬರ್ತಾರೆ 2 ದಿನ ಬರಲ್ಲ ಯಪ್ಪ ನಮಗಂತೂ ಈ ಲೇಬರ್ಗಳನ್ನ ನೋಡಿ ನೋಡಿ ಬೇಜಾರು ಬಂದೋಗ್ಬಿಟ್ಟಿದೆ ಒಪ್ಕೊಂಡ್ಮೇಲೆ ಒಂದು ಕಡೆ ಪ್ರಾಂಪ್ಟಾಗಿ ನೀಟಾಗಿ ಫಿನಿಷ್ ಆಗೋ ತನಕ ಬೇರೆ ಕಡೆ ಹೋಗಬಾರ್ದು ಇವ್ರು ಹಂಗಲ್ಲ ಅಲ್ಲೂ ಸ್ವಲ್ಪ ದಿನ ಇಲ್ಲೂ ಸ್ವಲ್ಪ ದಿನ ಅಂದರೆ ಬೇರೆ ಕಡೆ ಸೈಟ್ಗಳೆಲ್ಲ ಒಪ್ಕೊಂಡಿದ್ದಾರಂತೆ ಅಲ್ಲಿ 2 ದಿನ ಇಲ್ಲಿ 2 ದಿನ ಹಿಂಗೆ ಮಾಡ್ತಾಯಿದ್ದಾರೆ ನನಗಂತೂ ಈ ನೋಡಿನೇ ಬೇಜಾರು ಬಂದೋಗ್ಬಿಟ್ಟಿದೆ ಸತೀಶ್ಗೂ ಅಷ್ಟೇ ಯಾಕಂದರೆ ನಮ್ಮ ಹತ್ರ ಕೆಲಸ ಅಂತ ಅಂದಮೇಲೆ ಮುಗಿಯೋ ತನಕ ಬೇರೆ ಕಡೆ ಹೋಗೋದೇ ಇಲ್ಲ ನಮ್ಮ ಹುಡುಗರುಗಳು ಆ ಥರ ಅಲ್ವಲ್ಲ ಇವರು ಅಂತ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾಯಿದ್ರು ಸೊ ನೋಡಿಕೊಂಡು ನಾನು ಮೇಲೆ ಬಂದೆ ಮತ್ತು ಮಧ್ಯಾಹ್ನ ಮೇಲೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ದೇವ್ರ ಸಾಮಾನೆಲ್ಲ ತೊಳ್ಕೊಳ್ಳೋಣ ಅಂತ ಕೆಲಸ ಮಾಡ್ಕೋತಾ ಇದ್ದೆ ಅಷ್ಟರಲ್ಲಿ ಸತೀಶ್ ಅಕ್ಕ ಇವರು ಮತ್ತು ಅವ್ರ ಸೊಸೆ ಮತ್ತು ಸತೀಶ್ ಅಕ್ಕ ಮಗ ಇವರೆಲ್ಲರೂ ಚಾರುನ ನೋಡೋಕ್ಕೆ ಅಂತ ಬಂದಿದ್ದರು ಇವರು ಅಕ್ಕನ ಸೊಸೆ ರೋಹಿಣಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನಮ್ಮ ಸಿಸ್ಟರ್ಸ್ ಥರ ಸತೀಶ್ ಅಕ್ಕ ಎಲ್ಲರೂ ಬಂದಿದ್ದರು ಸೊ ಚಾರುನ ಅವರು ಅವಾಗಿಂದ ಪಾಪ ಅವ್ರಿಗೂ ಹುಷಾರಿರಲಿಲ್ಲ ಇವಾಗ ಚೆನ್ನಾಗಾಗಿದ್ದಾರೆ ಸತೀಶು ಮಾರ್ಕೆಟ್ಗೆ ಹೋಗಿದ್ರು ಪೂಜೆಗೆ ಏನೇನು ಬೇಕೋ ಅದೆಲ್ಲ ತೊಗೊಂಬರೋಣ ಅಂತ ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಯಾಕಂದರೆ ಮಾತಾಡ್ತಾ ಕೂತ್ಕೊಂಡ್ಬಿಟ್ಟೆ ಎಲ್ಲ ಚೆಂಡು ಹೂವು ಬಾಳೆಹಣ್ಣು ಹಣ್ಣುಗಳು ಒಂದು ಹಾರ 200 ರೂಪಾಯಿ ಅಂತೆ ಗೈಸ್ ಒಂದು ಮೊಳ ಕನಕಾಂಬ್ರ 200 ರೂಪಾಯಿ ಅಂತೆ ಮಲ್ಲಿಗೆ 200 ಅಂತೆ ಸೊ ಸಾಮಂತಿಗೆ ಹೂವು ತುಳಸಿ ಹಾರಗಳು ಗಣಗ್ಲು ಹೂವು ಎಲ್ಲ ನೋಡಿ ನಮ್ಮ ಫ್ರಿಜ್ಜು ಫುಲ್ಲು ಹೂವೇ ತುಂಬಿಟ್ಟಿದ್ದೀನಿ ಕವರ್ಗೆ ಹಾಕಿ ನಂಗೆ ಸ್ವಲ್ಪ ಜಾಸ್ತಿ ಬೇಕು ಯಾಕಂದರೆ ನನಗೆ ಹೂವು ಇಲ್ಲ ಅಂದರೆ ನನಗೆ ಏನೋ ಒಂಥರ ಕೈಕಾಲೇ ಓಡಲ್ಲ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಬುಧವಾರದ ವ್ಲಾಗ್ ಬೆಳಿಗ್ಗೆ ಇವತ್ತು ನನ್ನ ಮಗನಿಗೆ ಎಕ್ಸಾಮು ಸೊ ಅವನಿಗಿಂತ ಹೆಚ್ಚಾಗಿ ನನಗೇನೆ ಕೂಡ ಭಯ ಆಗ್ತಾಯಿದೆ ಹೆಂಗೆ ಮಾಡ್ತಾನೋ ಏನು ಮಾಡ್ತಾನೋ ಹೆಂಗೆ ಬರೀತಾನೋ ಅಂತಲೇ ತುಂಬಾ ಟೆನ್ಷನ್ ಸ್ವಲ್ಪ ಹೊತ್ತೆಲ್ಲ ಓದಿಸಾದ್ಮೇಲೆ ಸ್ನಾನ ಮಾಡ್ಕೊಂಡು ಬಂದು ಇಬ್ರಿಗೂ ಅವಳಿಗೂ ತಲೆ ಸ್ನಾನ ಮಾಡಿಸಿ ಅವನಿಗೂ ಸ್ನಾನ ಮಾಡಿಸಿ ನೆನ್ನೆನೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ ಅಲ್ವಾ ನಾನು ಪೂಜೆ ಮಾಡ್ತೀನಿ ಅಂತ ಹೂವು ಎಲ್ಲ ತೊಗೊಂಡು ಪೂಜೆ ಮಾಡ್ತಾಯಿದ್ದಾನೆ ಇಲ್ಲ ಆ್ಯಕ್ಚುಲಿ ನಾನೇ ಹೇಳಿದೆ ದೇವ್ರಿಗೆ ಹೋಗಿ ಪೂಜೆ ಮಾಡು ತುಪ್ಪದ ದೀಪ ಎಲ್ಲ ಅಂಟಿಸು ಅಂತ ಹೇಳಿ ಸೊ ಮಕ್ಕಳಿಗೆ ಎಲ್ಲನೂ ಕಲಿಸ್ಬೇಕು ಹೇಳ್ತಾ ಇದ್ದ ಅಷ್ಟು ಹೂವು ಕೊಡು ಅಮ್ಮ ಇಷ್ಟು ಹೂವು ಕೊಡು ಅಷ್ಟೊಂದು ಹೂವು ಇದೆಯಲ್ಲ ಅಂತ ಯಾಕಂದರೆ ನಾಳೆಗೆ ಹಬ್ಬ ಇರೋಂಥದ್ದು ನಂಗೆ ನಾಳೆಗೆ ಬೇಕು ಇವಾಗ ಹೇಳಿದಷ್ಟು ಪರವಾಗಿಲ್ಲ ಸ್ವಲ್ಪ ಹಾಕಿ ಹೂವು ಹಾಕಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅದೇ ಹೇಳಿದ್ನಲ್ಲ ಮನ್ಸಿಟ್ಕೊಂಡು ಒಳ್ಳೆ ಮನ್ಸಿಟ್ಕೊಂಡು ಶ್ರದ್ಧೆ ಭಕ್ತಿಯಿಂದ ಒಂದು ತುಂಬೆ ಹೂವು ಒಂದು ಬಿಲ್ಪತ್ರೆ ಹಾಕಿದ್ರೆ ಒಂದು ತುಳಸಿ ದಳ ಹಾಕಿದ್ರೆ ಸಾಕು
ನಾನು ನನ್ನ ಮಕ್ಕಳಿಗೆ ಎಲ್ಲನೂ ಕಲಿಸಿದ್ದೀನಿ, ಒಬ್ರಿಗಲ್ಲ ಇಬ್ರಿಗೂ ಕಲಿಸಿದ್ದೀನಿ. ಬಟ್ ನಾನು ಜಾಸ್ತಿ ಬಿಡಲ್ಲ, ಯಾಕಂದರೆ ನನಗೆ ಅಷ್ಟು ಸಮಾಧಾನ ಆಗಲ್ಲ. ಯಾಕಂದರೆ ರಂಗೋಲಿ ಹಾಕಿರ್ತೀನಿ, ತುಳಿದು ಬಿಡ್ತಾರೆ, ಗಲೀಜು ಮಾಡ್ತಾರೆ. ಆಮೇಲೆ ಸಿಕ್ಕಿದ್ದೆಲ್ಲ ಇಲ್ಲೆಲ್ಲೋ ಮೆತ್ತು ಬಿಡ್ತಾರೆ. ಅಂದರೆ ಮೀನ್ಸ್ ಕೈದು ಟಿಶ್ಯೂಗೆ ನ್ಯಾಪ್ಕಿನ್ಗೆ ಒರೆಸೋ ಬದಲು ಟೈಲ್ಸ್ಗೆ ಆ ಥರದಕ್ಕೆಲ್ಲ ಒರೆಸ್ಬಿಡ್ತಾರೆ. ಇನ್ನೂ ಅಷ್ಟು ಜವಾಬ್ದಾರಿಯುತವಾಗಿ ಮಾಡೋಕ್ಕೆ ಬರಲ್ಲ. ಬಟ್ ಹೇಳ್ಕೊಟ್ಟಿದ್ದನ್ನು ಅಚ್ಚುಕಟ್ಟಾಗಿ ಮಾಡ್ತಾನೆ. ಅವಳು ಅಷ್ಟೇ, ಇವನು ಅಷ್ಟೇ. ಸೊ ಏನಕ್ಕಪ್ಪ ಅಂತಂದರೆ ಇವಷ್ಟು ಇಡೀ ಕಷ್ಟಪಟ್ಟಿದ್ದೀನಿ, ವರ್ಷವಿಡೀ ಕಷ್ಟಪಟ್ಟಿದ್ದೀನಿ. ಇವತ್ತಾದರೂ ದೇವರ ಅನುಗ್ರಹ ಇರಲಿ ಅಂತ ಕೂತ್ಕೊಂಡು ಬೇಡ್ಕೊತಾ ಇದ್ದಾನೆ. ಇವಳಂತೂ ಈಚೆನೇ ಬರ್ತಾಯಿಲ್ಲ, ಅವನು ಏನು ಮಾಡ್ತಾಯಿದ್ದಾನೆ, ಏನು ಬಿಡ್ತಾಯಿದ್ದಾನೆ ಅಂತ ನೋಡ್ಕೊಂಡು ನಿಂತಿದ್ದಾಳೆ. ಏನೋ ದೇವರು ಒಳ್ಳೇದು ಮಾಡಲಿ, ಕಷ್ಟಕ್ಕೆ ಪ್ರತಿಫಲ ಸಿಗಲಿ ಅಷ್ಟೇ ಕೇಳ್ಕೊಳ್ಳೋದು, ಬೇರೆ ಏನಿಲ್ಲ. ಒಳ್ಳೆಯದಾಗಲಿ ಇವನಿಗೆ ಅಂತಲ್ಲ, ಎಲ್ಲ ಮಕ್ಕಳ ಭವಿಷ್ಯ ಉಜ್ವಲ ಆಗಲಿ. ತಂದೆ ತಾಯಿ ಕಷ್ಟಪಡೋದು ಮಕ್ಳಿಗಾಗಿಯೇ ಅಷ್ಟೇ, ಬೇರೆ ಇನ್ನೇನಕ್ಕೂ ಅಲ್ಲ. ನಾವು ಪಟ್ಟಿರೋ ಕಷ್ಟ ಮಕ್ಳಿಗೆ ಗೊತ್ತಾಗಬಾರ್ದು ಅಂತ, ಮಕ್ಕಳು ಕಷ್ಟ ಇಲ್ಲದೆ ಬೆಳೀಲಿ ಅಂತ ಒಂದೊಂದ್ಸಲ ಅನಿಸುತ್ತೆ. ಮಕ್ಳಿಗೂ ಕೂಡ ಕಷ್ಟನ ಗೊತ್ತಾಗಂಗೆ ಬೆಳೆಸ್ಬೇಕು ಅಂತ. ಬಾದಾಮಿ ನೆನೆ ಹಾಕಿದ್ದೆ, ಬಾದಾಮಿ ಎಲ್ಲ ಬಿಡಿಸ್ಕೊಟ್ಟೆ, ತಿನ್ಕೊಂಡು ಓದ್ಕೊ ಅಂತ. ಇವತ್ತು ಕನ್ನಡ ಎಕ್ಸಾಮ್ ಇದೆ ಅವನಿಗೆ. ಜೊತೆಗೆ ಗೋಧಿ ದೋಸೆ ಮಾಡಿದ್ದೆ. ಅದು ಒಂದೇ ಅಲ್ಲ, ಚಿತ್ರಾನ್ನ ಕೂಡ ಮಾಡಿದ್ದೆ. ಅವನಿಗೆ ಫೇವ್ರೇಟ್ ಚಿತ್ರಾನ್ನ ಅಂತ. ಬೆಳಗ್ಗೆ ಚಿತ್ರಾನ್ನ ಮಾಡಿದ್ರೆ ಸತೀಶ್ ಏನಾದರೂ ಅಂತಾರೆ ಅಂತ ಗೋಧಿ, ಚಿರೋಟಿ ರವೆ, ನವಣೆ ಹಿಟ್ಟು ಎಲ್ಲ ಹಾಕಿ ದೋಸೆ ಅಥವಾ ರೊಟ್ಟಿ ಏನಾದರೂ ಕರಿಬೋದು, ಇದನ್ನು ಮಾಡಿದ್ದೆ. ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಎಣ್ಗಾಯಿ ಗೊಜ್ಜಿತ್ತು, ಅದನ್ನೇ ಬಿಸಿ ಮಾಡಿದ್ದೆ. ಬೇಕಿದ್ದರೆ ಉಪ್ಸಾರು ಖಾರದಲ್ಲೂ ತಿನ್ಬೋದು, ಮೊಸರಲ್ಲಿ ತಿನ್ಬೋದು, ಜೊತೆಗೆ ಸೀಗಡಿ ಬಜ್ಜಿ ಕೂಡ ಇದೆ, ಅದರಲ್ಲಿ ಕೂಡ ತಿನ್ಬೋದು ಅಂತ ಹೇಳಿ ಕಾಂಬಿನೇಷನ್ ಏನು ಹೊಸ್ದಾಗಿ ಮಾಡೋಕ್ಕೆ ಹೋಗಲಿಲ್ಲ. ಎಣ್ಗಾಯಿ ಗೊಜ್ಜು ಬಿಸಿ ಮಾಡಿಟ್ಟೆ, ಚಿತ್ರಾನ್ನ ಕಲಿಸ್ದೆ. ಸೊ ಎಷ್ಟು ಬೇಗ ಎದ್ದು ಎಷ್ಟೆಲ್ಲ ಕೆಲಸ ಮಾಡಿದ್ರು ಅದಷ್ಟೊತ್ತೇ ಆಗುತ್ತೆ ನಮ್ಮ ಮನೇಲಿ. ಯಾಕಂದರೆ ಅವನ್ನ ಇನ್ನು ಟೆಂಪಲ್ಗೆ ಕರ್ಕೊಂಡು ಹೋಗಬೇಕು. ಅಲ್ಲಿಂದ 9:15 ಎಕ್ಸಾಮ್ ಸೆಂಟರ್ ಹತ್ರ ಕರ್ಕೊಂಡು ಹೋಗಬೇಕು. ಬೇರೆ ಬೇರೆ ಅವ್ರ ಸ್ಕೂಲ್ ಸೆಂಟರ್ ಇಲ್ಲ, ಬೇರೆ ಸೆಂಟರ್ ಇದೆ. ಸೊ ಹಾಗಾಗಿ ಅಲ್ಲಿ ಕರ್ಕೊಂಡು ಹೋಗಬೇಕು. ಅಯ್ಯಪ್ಪ, ನನಗೆ ಎಷ್ಟು ಭಯ ಅಂದರೆ ಇವತ್ತಂತೂ ನಿಜಕ್ಕೂ ಟೆನ್ಷನ್. ಒಂದೊಂದು ಹುಡುಕ್ತಾನೆ, ನನಗೆ ಗಾಬರಿ, ನನ್ನ ಟೆನ್ಷನ್ ನನಗೆ. ನೀಟಾಗಿ ಬಾದಾಮಿ ಎಲ್ಲ ಬಿಡಿಸಿ ತೊಳೆದು ಕೊಟ್ಟೆ. ತಲೆನೋವು ಅಂತ ಶುರು ಮಾಡಿದ್ದಾನೆ. ನನಗಿದ್ದಿದ್ದು ಟೆನ್ಷನ್ ಕೊಡ್ತಾನೆ. ತಮಾಷೆಗಂತ ಇದ್ದಾನೋ ಸೀರಿಯಸ್ಸಾಗಂತ ಇದ್ದಾನೋ ಗೊತ್ತೇ ಇಲ್ಲ. ತಿನ್ನು ಆಯಿತು. ನೋಯ್ಲಿ ತಲೆನೋವು. 8:15 ಆಗೇ ಹೋಯ್ತು. ಸೊ ತಿಂಡಿ ಎಲ್ಲ ತಿಂದಾಯಿತು. ಜೊತೆಗೆ 1 ಕಪ್ ಸ್ಟ್ರಾಂಗಾಗಿ ಕಾಫಿ ಕೂಡ ಮಾಡಿಕೊಟ್ಟೆ. ಬೇಗ ಕೊಡ್ಕೊ ಅಂತ. ಎಲ್ಲ ಹಾಲ್ ಟಿಕೆಟ್ಸ್ ಎಲ್ಲ, ರೈಟಿಂಗ್ ಪ್ಯಾಡ್, ಪೌಚಸ್, ಪೆನ್ಸ್ ಎಲ್ಲ ಕರೆಕ್ಟಾಗಿದೆಯಾ ಚೆಕ್ ಮಾಡ್ಕೊ ಅಂತ ಹೇಳಿ ಹಾಲ್ ಟಿಕೆಟ್ ಎಲ್ಲ ಕೊಟ್ಟು ಆಲ್ ದ ಬೆಸ್ಟ್ ಎಲ್ಲ ಹೇಳಿ, ಸೊ ಅವನು ಕೂಡ ರೆಡಿ ಮಾಡಿಸ್ಕೊಂಡು ಬಾಟ್ಲಿಗೆಲ್ಲ ಬಿಸಿನೀರು ಹಾಕಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಕರ್ಕೊಂಬಂದೆ. ರೆಗ್ಯುಲರಾಗಿ ಈಗ ಬರ್ತಾಯಿರ್ತೀನಿ ಶಿವನ ಟೆಂಪಲ್ಗೆ, ನಿಮ್ಮೆಲ್ರಿಗೂ ಗೊತ್ತು. ಅರ್ಚನೆ, ಮಹಾಮಂಗಳಾರತಿ ಎಲ್ಲ ಮಾಡಿಸ್ಕೊಂಡು ಅವನಿಗಿಂತ ಹೆಚ್ಚಾಗಿ ನನಗೇ ದೊಡ್ಡ ಟೆನ್ಷನ್ ಆಗ್ತಾಯಿದೆ. ಸೊ ಇವಾಗ ಮತ್ತೆ ಮನೆಗೆ ಬರ್ತಾಯಿದ್ದೀವಿ. ಸತೀಶದು ಸ್ನಾನಕ್ಕೆ ಹೋಗಿದ್ರು, ಅವರು ವಾಕ್ ಹೋಗಿದ್ರು. ಇವಾಗ ಸತೀಶ್ ಜೊತೆ ಕರ್ಕೊಂಡು ಹೋಗಬೇಕು ಸ್ಕೂಲ್ಗೆ. ಅವನೇನೋ ಆರಾಮಾಗಿ ಜಾವಿಲ್ಲಾಗಿದ್ದಾನೆ, ಬಟ್ ಹೆಂಗೆ ಮಾಡ್ತಾನೋ ಏನೋ. ಕನ್ನಡ ಅಂದರೆ ಸ್ವಲ್ಪ ಕನ್ನಡ, ಹಿಂದಿ ಅಂದರೆ, ಯಾಕಂದರೆ ಅಷ್ಟು ಗ್ರಾಮರ್ ಮಿಸ್ಟೇಕ್ಸ್ ಅದೆಲ್ಲ ಮಾಡ್ತಿರ್ತಾನೆ ಕನ್ನಡ ಮತ್ತು ಹಿಂದೀಲಿ. ಸೊ ಹಾಗಾಗಿ ವರ್ಷವಿಡೀ ಕಷ್ಟಪಟ್ಟಿದ್ದೀನಿ. ಈಗ ಇದು ಪ್ರತಿಫಲ ಸಿಗೋವಂಥ ಟೈಮ್. ಏನೇ ಆಗಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡೋಣ. ಸತೀಶು ಕೂಡ ರೆಡಿಯಾಗಿದ್ದರು. ನಾನು ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ಇವಾಗ ಕರ್ಕೊಂಡು ಬರ್ತಾಯಿದ್ದೀವಿ. ಆನ್ ದ ವೇ ಇವಂದು ಸೆಂಟರ್ ಬೇರೆ. ಸೊ ಆ ಸೆಂಟರ್ ಸ್ಕೂಲ್ ಹತ್ರನೇ ಒಂದು ಶಿವನ ಟೆಂಪಲ್ ಇದೆ, ಅಲ್ಲಿ ಹೋಗೋಣ ಅಂತ ಹೇಳಿ ಬಂದ್ವಿ. ಸೊ ತುಂಬಾ ಭಯ, ಗಾಬರಿ. ಸ್ವಲ್ಪ ತುಳಸಿ ಎಲ್ಲ ತೊಗೊಂಡು ಪೂಜೆ ಅಲ್ಲೊಂದು ಅರ್ಚನೆ ಮಾಡಿಸೋಣ ಅಂತ. ಯಾಕೆ ಗೊತ್ತಾ, ತುಂಬ ಜಾವಿಯಲ್ಲೂ ತುಂಟ, ಅದಕ್ಕೋಸ್ಕರ. ಅಮ್ಮ 20 ರೂಪಾಯಿ ಹೂ ಕೊಡಿ ಅಮ್ಮ. ಅಷ್ಟೇನಾ? 20 ರೂಪಾಯಿಗೆ ಆ ಅಜ್ಜಿ 20 ರೂಪಾಯಿಗೆ 2 ಬಿಲ್ವ ಪತ್ರೆ, ಒಂದೇ ಒಂದು ಸಾಮಂತಿಗೆ ಹೂವು ಕೊಡ್ತು. ನಂಗೆ ನೋಡ್ಬಿಟ್ಟು ಆಶ್ಚರ್ಯ ಆಗೋಯ್ತು, 20 ರೂಪಾಯಿಗೆ ಇಷ್ಟೇ ಹೂವನ ಅಂತ. ಸೊ ಪರವಾಗಿಲ್ಲ ಅಂತ
ಮಹಾಮಂಗಳಾರತಿ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ಡೈರೆಕ್ಟ್ ಎಕ್ಸಾಮ್ ಸೆಂಟ್ರ್ ಹತ್ರ ಹೋಗ್ತಾ ಇದ್ದಾರೆ ಸತೀಶು. ಸೊ ತುಂಬ ನಾವು ಹೋಗೋಷ್ಟರಲ್ಲಿ ತುಂಬ ಮಕ್ಕಳು ಬಂದಿದ್ದರು, ತುಂಬ ಪೇರೆಂಟ್ ಕೂಡ ಬಂದಿದ್ದರು, ತುಂಬ ಕ್ರೌಡ್ ಆಗಿತ್ತು. ಅಲ್ಲಿ ಹಾಲ್ ಟಿಕೆಟ್ ನಂಬರ್ ನೋಡಿಕೊಂಡು ಕ್ಲಾಸ್ ರೂಮ್ಸ್ನ ನೋಡಿಕೊಂಡು, ಅಂದರೆ ಫ್ಲೋರ್ ಕಟ್ಲೆ ಇದೆ, 14 ಫ್ಲೋರ್ 15 ಫ್ಲೋರ್ ಹಿಂಗಿದೆ. ಅದನ್ನೆಲ್ಲ ಚೆಕ್ ಮಾಡಿಕೊಂಡು ನಂಬರ್ಸ್ ಎಲ್ಲ ನೋಡಿಕೊಂಡು, ಪೇರೆಂಟ್ ಯಾರು ಒಳಗಡೆ ಅಲೋ ಇಲ್ಲ, ಬಟ್ ಅದನ್ನೆಲ್ಲ ಅವನಿಗೆ ಹೇಳಿ ಅವನು ಐ ಥಿಂಕ್ ಅದು 4ನೇ ಫ್ಲೋರ್, 14ನೇ ರೂಮ್ ನಂಬರ್ 3rd ಫ್ಲೋರ್ ಅವನದು. ನೋಡಿಬಿಟ್ಟು ನೀಟಾಗಿ ಹೋಗು, ಆರಾಮ್ಸೆ ಬರೀ ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳಿ. ಅವ್ನಿಗೇನು ಟೆನ್ಷನ್ ಇಲ್ಲ, ನಮಗೇನೆ ಟೆನ್ಷನ್ನು. ಸೊ ಇವಾಗ ನಾವು ಮನೆ ಕಡೆ ಹೋಗ್ತಾ ಇದ್ದೀವಿ. ಮನೆಗೆ ಬಂದು ನಾನು ಅಂದಾಗಲೇ ಬೆಳಗ್ಗೆ ದೋಸೆ ಹಾಕಿದ್ನೆಲ್ಲ, ಗೋಧಿ ದೋಸೆ ತಿಂತಾಯಿದ್ದೀನಿ. ನನಗೆ ತಿನ್ನಬೇಕು ಅಂತಲೂ ಮನಸ್ಸಿಲ್ಲ. ಸತೀಶದು ಆಲ್ರೆಡಿ ತಿಂಡಿ ಆಗಿತ್ತು. ಅವರು ಸ್ವಲ್ಪ ಮಾರ್ಕೆಟ್ಗೆ ಹೋಗಬೇಕಿತ್ತು, ಪ್ರಸಾದಗಳಿದ್ದಾವೆ ನಾಳೆ, ಅಂದರೆ ಹಬ್ಬದ ದಿನ, ಯುಗಾದಿ ಹಬ್ಬದ ದಿನ ಸ್ವಲ್ಪ ದಿನಸಿ ತರಕಾರಿ ಇದೆಲ್ಲ ತರಬೇಕಿತ್ತು. ಗ್ಯಾಸೇ ಸಿಗ್ತಾಯಿಲ್ಲ, ಸಿಲಿಂಡರ್ ಸಿಗ್ತಾಯಿಲ್ಲ. ನಮಗಂತೂ ತುಂಬಾ ಟೆನ್ಷನ್ ಆಗಿದೆ, ಹೆಂಗಪ್ಪ ಮಾಡೋದು ಅನ್ನೋ ಥರ ಗಾಬರಿ ಆಗಿದೆ. ಅವ್ರ ಪಾಡಿಗೆ ಅವ್ರು ಹೋದರು, ನನ್ನ ಪಾಡಿಗೆ ನಾನು ಸ್ವಲ್ಪ ಪೂಜೆ ಸಾಮಾನು ತರಬೇಕಿತ್ತು, ಗಾಡಿಗೆ ತಗೊಂಡು. ಅಷ್ಟರಲ್ಲಿ ಯದು ಪಾಪು ಕೂಡ ಬಂದಿದ್ದ. ಮನೇಲಿ ಯದು ಪಾಪುನ ಬಿಟ್ಟು ಸ್ವಲ್ಪ ಪೂಜೆ ಐಟಮ್ಸ್ ಎಲ್ಲ ತೊಗೊಂಡೋಗೋಣ ಅಂತ. ನಾಳೆ ಅಂದರೆ ಆಗಲ್ಲ, ದೇವಸ್ಥಾನಕ್ಕೆಲ್ಲ ಹೋಗಬೇಕು, ರುದ್ರಾಭಿಷೇಕಕ್ಕೆ ಬರ್ಸಿದ್ದೀನಿ. ಸೊ ಹಾಗಾಗಿ ಅಮೌಂಟ್ ಎಲ್ಲ ಕಟ್ಟು ರುದ್ರಾಭಿಷೇಕಕ್ಕೆ ಬರ್ಸಿದ್ದೀನಿ. ಅದಕ್ಕೊಂದಿಷ್ಟು ಐಟಮ್ಸ್ ಎಲ್ಲ ತೊಗೋಬೇಕಾಗಿತ್ತು, ತೊಗೊಂಡೋಗೋಣ. ಆಮೇಲೆ ಹಬ್ಬಕ್ಕೂ ಮನೆಗೂ ಡೈಲಿ ಪೂಜೆಗೆ ಬೇಕಲ್ಲ ಸಾಮಾನು, ಅದನ್ನೆಲ್ಲ ತೊಗೊಂಡೋಗೋಣ ಅಂತ ಬಂದೆ. ಅದನ್ನು ತೊಗೊಂಡು ಐಬ್ರೋ ಮಾಡಿಸಿ ಸುಮಾರು ವರ್ಷಗಳೇ ಆಗಿಬಿಟ್ಟಿತ್ತು. ಐಬ್ರೋ ಎಲ್ಲ ಮಾಡಿಸ್ಕೊಂಡು, ಸೊ ಹೇಗೆ ಮಾಡಿದ್ದಾರೆ, ಇದು ಹೊಸ ಪಾರ್ಲರಲ್ಲಿ ಮಾಡಿಸಿರೋಂಥದ್ದು. ರೆಗ್ಯುಲರಾಗಿ ಮಾಡಿಸೋಂಥ ಪಾರ್ಲರ್ ಅವರು ಕ್ಲೋಸ್ ಮಾಡಿದ್ದಾರೆ. ಸೊ ಹಾಗಾಗಿ ಹೊಸ ಅಂಗಡೀಲಿ ಐಬ್ರೋ ಮಾಡಿಸ್ಕೊಂಡು ಮನೆ ಕಡೆ ಹೊರಡೋಣ ಅಂತ ಬಂದೆ. ಏನೋ ಈ ನಡುವೆ ಏನು ಹೇರ್ ಕೇರು ಇಲ್ಲ, ಸ್ಕಿನ್ ಕೇರು ಇಲ್ಲ, ಐಬ್ರೋನೂ ಮಾಡಿಸ್ತಾ ಇಲ್ಲ. ಕೆಲಸದವ್ರು ಬಂದಿದ್ದರು, ಅವ್ರಿಗೆ ಟೀ ಮಾಡೋಣ ಅಂತ ಟೀ ಮಾಡ್ತಾ ಇದ್ದೀನಿ. ಏನೋ ಒಂಥರ ಯಾವುದಕ್ಕೂ ಇಂಟ್ರೆಸ್ಟ್ ಇಲ್ಲ, ಒಂದೇ ಟೆನ್ಷನ್, ಒಂಥರ ಬೇಜಾರು. ಲೈಫಲ್ಲಿ ನಾನು ಏನೇನೋ ಅಂದ್ಕೊಳ್ತಾ ಇದ್ದೆ, ಬಟ್ ಆದರೆ ಯಾವುದೂ ಆಗ್ತಾಯಿಲ್ಲ. ಯಾಕೆ ಹಿಂಗೆ ಆಗ್ತಾಯಿದೆ, ಏನು ನನ್ನ ಕಡೆಯಿಂದ ತಪ್ಪಾಗ್ತಾಯಿದೆ, ಇದ್ರದ್ದೇ ಒಂದು ಸ್ವಲ್ಪ ಯೋಚನೆ ಜಾಸ್ತಿ ಆಗಿದೆ. ನಾನು ಯಾಕೆ ಮಾತಾಡ್ಸಲ್ಲ ನೀನು? ನಾನು ಮಾತಾಡ್ಸಲ್ವಂತೆ ಫ್ರೆಂಡ್ಸ್. ನನ್ನ ಜೊತೆ ಯದು ಪಾಪು 2 ಬಿಟ್ಟಿದ್ದಾನಂತೆ ಫ್ರೆಂಡ್ಸ್. ಯಾಕೆ ಬಂಗಾರಿ, ಏನು ಮಾಡಿದೆ ನಾನು? ನೋಡಿ ಫ್ರೆಂಡ್ಸ್, ನನ್ನ ಹತ್ರ ಯದು ಪಾಪು ಮಾತಾಡ್ತಾ ಇಲ್ಲ. ಯಾಕೆ ಯಾಕೆ ಯಾಕೆ? ನಾನು ಅಂಗಡಿಗೆ ಹೋಗ್ತೀನಿ, ನೀನು ಕರ್ಕೊಂಡೋಗಲ್ಲ. ನಾನು ಇವಾಗ ಚಾಕಿ ತರಕ್ಕೆ ಹೋಗ್ತೀನಿ, ಐಸ್ ಕ್ರೀಮ್ ತರಕ್ಕೆ ಹೋಗ್ತೀನಿ, ನಾನು ನೀನು ಕರ್ಕೊಂಡೋಗಲ್ಲ. ಟೀ ಮಾಡಿಬಿಟ್ಟು ನೀನು ಬೇಡ ಆಯಿತಾ? ನೀನು ಇಲ್ಲೇ ಟಿ ವಿ ನೋಡ್ಕೊಂಡು ಬಬ್ಬಕ್ಕ ಜೊತೆ ಇರು ಆಯಿತಾ? ಇರು ಆಯ್ತು. ಅದು ಬಿಸಿ ಬಂಗನೆ ಮುಟ್ಬಾರ್ದು, ಬಿಸಿ ಸುಟ್ಟುತ್ತೆ ಕಾಲು. ಟೀ ಕುಡಿತೀಯಾ? ಗುಡ್ ಮಾರ್ನಿಂಗ್ ಎಷ್ಟೊತ್ತಿ ಹೇಳ್ತೀಯಾ? ನನ್ನ ಹತ್ರ ಯಾಕೆ ಮಾತಾಡಲ್ಲ ಅಂದೆ? ಆಯ್ತು ಅದನ್ನು ಹೇಳು. ಏನಕ್ಕೆ ಮಾತಾಡಲ್ಲ ನನ್ನ ಜೊತೆ ನೀನು? ಯಾಯ್ ಯಾಯ್ ಕಳ್ಳ. ಬರ್ತೀಯ ಬ್ಲೌಸ್ ಇಸ್ಕೊಂಬರಕ್ಕೆ? ಬರ್ತೀಯ ನೀನು? ಟೀ ಕೊಟ್ಬಿಟ್ಟು ಹೋಗೋಣ ಇರು. ಪೇಂಟ್ ಅಂಕಲ್ಗೆ. ಅಂಕಲ್ ಅಂಕಲ್ ಅಂಕಲ್, ಅವ್ರು ಕಳಿಸ್ತೀರಾ? ಅಲ್ವೇನೋ ರಜಾ ಹಾಕ್ತೀವಿ ಅಂತ ಹೇಳ್ದೆ ಕೇಳ್ದೆ ಹಿಂಗೆ ರಜಾ ಹಾಕಿದ್ರೆ ಅಲ್ಲಿ 60,000 ರೂಪಾಯಿನ ಬಣ್ಣ ತರಿಸ್ಬಿಟ್ಟು ನೀವು ಇನ್ನು ದುಡ್ಡು ಇಟ್ಟಾಡ್ತೈತೇನಾ? ಅಜ್ಗರ್ ನಡಿ ಒಳಗಡೆ, ನಡಿ ಬಾ. ಇಲ್ ಬಾ, ನೀ ಟೀ ಕುಡಿತೀನಿ ಅಂದೆ. ಅಯ್ಯಪ್ಪ, ನಾನು ಸ್ವಲ್ಪ ಟೀ ಇತ್ತು ಕುಡ್ಕೊಂಡು ಬ್ಲೌಸ್ ಇಸ್ಕೊಂಬರಕ್ಕೆ ಹೋಗ್ಬೇಕಿತ್ತು. ಕುಡ್ದ್ಯಾ? ಸಾಕಾಯ್ತಾ? ಬ್ಲೌಸ್ ಕೊಡ್ತೀನಿ. ಹಾಂ ಮೇಡಮ್ 250. ಇಲ್ವಾ ಅವರು? ಇಲ್ಲ. ಆಗಿದೆಯಾ? ಆಗಿದೆ. ವರ್ಕ್ ತೋರಿಸಿ, ಅಳತೆ ಬ್ಲೌಸ್ ಎಲ್ಲ ಅಲ್ಲ ಇದೆಯಾ? ಇದೆ ಮೇಡಮ್.
ಆಗಿದೆ ಹೇಳಿ ಬಾ. ಅಲ್ಲಿಂದ ಬ್ಲೌಸೆಲ್ಲ ಇಸ್ಕೊಂಡು ಮನೆಗೆ ಬಂದೆ. ಹೆಂಗೆ ಮಾಡಿದ್ದಾರೆ ಏನು ಅಂತ ಚೆಕ್ ಮಾಡೋಣ ಅಂತ. ಇದು ಪಾಪುಗೆ ಜ್ಯೂಸು ಚಾಕ್ಲೇಟು ಐಸ್ ಕ್ರೀಮ್ ಕೇಳ್ದೆ. ಐಸ್ ಕ್ರೀಮ್ ಕೊಡಿಸ್ಲಿಲ್ಲ, ಚಾಕ್ಲೇಟ್ ಮತ್ತು ಜ್ಯೂಸ್ ಕೊಡಿಸ್ಕೊಂಡು ಕರ್ಕೊಂಬಂದೆ. ಕುಚ್ಚೆಲ್ಲ ನೋಡ್ತಾ ಇದ್ದೀನಿ ಯಾವ ಥರ ಹಾಕಿದ್ದಾರೆ ಅಂತ. ಈ ಡಿಸೈನ್ ಆಲ್ರೆಡಿ ನನ್ನ ಹತ್ರ ಇತ್ತು. 13,500 ರೂಪಾಯಿ ಕೊಟ್ಟು ಸೀರೆ ತೊಗೊಂಡಿದ್ದೀನಿ. ಆ್ಯಸ್ ಇಟ್ ಈಸ್ ಅದೇ ಮಾಡಿಟ್ಟಿದ್ದಾರೆ. ನನಗೊಂಚೂರು ಇಷ್ಟ ಆಗಲಿಲ್ಲ ಬ್ಲೌಸ್ ವರ್ಕು. ಯಾಕಂದರೆ ನಾನು ಅವರಿಗೆ ಒಂದು ಇಮೇಜನ್ನ ಸೆಂಡ್ ಮಾಡಿದ್ದೆ. ನಾನು ತೋರಿಸಿದ್ದೇ ಯಾವುದೋ, ಅವ್ರು ಅರ್ಜೆಂಟಲ್ಲಿ ಮಾಡಿರೋದೇ ಯಾವುದೋ. ಕಡಿಮೆ ಏನೂ ಇಲ್ಲ ಗೈಸ್, 2,100 ರೂಪಾಯಿನೋ 50 ರೂಪಾಯಿನೋ ನಾನು ಅವ್ರಿಗೆ ಕೊಟ್ಟಿದ್ದೀನಿ. ಇಷ್ಟು ದುಡ್ಡು ಕೊಟ್ಟು ಅಯ್ಯಪ್ಪ ನನಗೊಂಚೂರು ಇಷ್ಟ ಆಗಲಿಲ್ಲ. ಹೇಗಿದೆ ಡಿಸೈನು, ನಿಮ್ಗೆ ಇಷ್ಟ ಆಯಿತಾ? ಅಳತೆ ಬ್ಲೌಸನ್ನು ನನಗೆ ಕೊಟ್ಟಿದ್ದೆ. ಒಂದು ಚೂರು ಲೂಸ್ ಮಾಡಿ ಅಂತಲೂ ಕೂಡ ಅವ್ರಿಗೆ ರೆಫರೆನ್ಸ್ ಹೇಳಿದ್ದೆ. ಬಟ್ ಹೇಳಿದ್ರೂ ಈ ರೀತಿ ಡಿಸಪಾಯಿಂಟ್ ಮಾಡಿದ್ದಾರೆ ನಿಜಕ್ಕೂ. ಆಮೇಲೆ ಡ್ಯಾಸಲ್ ಹಾಕಿ ಅಂತ ನಾನು ಸ್ಪೆಸಿಫಿಕ್ಕಾಗಿ ಹೇಳಿದ್ದೆ, ನಮ್ಮ ಮೈಸೂರು ಸಿಲ್ಕ್ ಸ್ಯಾರಿ ಅಂತ. ಅವ್ರು ಅದನ್ನು ಮಾಡಿಲ್ಲ. ನಾನು ಒಂದು, ನೀನು ಒಂದು, 2 ಬೇಡ. ಆಗಲೇ ತಿಂದೆ ಶಾರ್ಟ್ಸು. ಥ್ಯಾಂಕ್ ಯು ಹೇಳಲ್ವಾ ಆಂಟಿಗೆ? ಥ್ಯಾಂಕ್ ಯು ಹೇಳಲ್ವಾ? ಲವ್ ಯು ಲವ್ ಯು ಹೇಳಲ್ವಾ? ಪಪ್ಪಿ ಕೊಡಲ್ವಾ? ಕೆಮ್ಮ ಇದು. ಇಲ್ಲಿ ಬರಲಿ, ಇಲ್ಲಿ ಬರ, ಇಲ್ಲಿ ಬರ, ಇಲ್ಲಿ ಬರ, ಪಕ್ಕ ಬರ. ಕೂಡ ಕೊಡ್ಬೇಕು ಮನೆನ. ವಿಡಿಯೋ ಮಾಡೋಕೆ ಪುರ್ಸೋತಿಲ್ಲ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. Hey, good morning. ಯಾರು ನೀವು? ಯದ್ವಿಕ್ ನಾವು. ನೀವ್ಯಾರು? ಗೊಂಡ ಗೊಗ್ಗ ಅನ್ನೋ. ಇಲ್ಲೋಡ ಯದ್ವಿತ್ತು. ನಿಜಕ್ಕೂ ವಿಡಿಯೋ ಮಾಡೋಕ್ಕೂ ಟೈಮ್ ಇಲ್ಲ, ಮಾಡ್ಕೊಂಡಿರೋ ವಿಡಿಯೋನ ಎಡಿಟ್ ಮಾಡೋಕ್ಕೂ ಟೈಮ್ ಇಲ್ಲ. ಇನ್ನು ನೇಲ್ ಪಾಲಿಶ್ ಎಲ್ಲಿಂದ ಹಾಕೊಳ್ಳೋದು? ನಮ್ಮ ಹುಡುಗರು, ನಮ್ಮ ಡ್ರೈವರ್ ಪುನಿ ಕೂಡ ಬಂದಿದ್ದ. ಏನಕ್ಕ ವೀಡಿಯೋಸೇ ಬರ್ತಾಯಿಲ್ಲ ಅಂತ ರೇಗಿಸ್ತಾ ಇದ್ದ. ಅವನ ಜೊತೆ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿಕೊಂಡು ಎದು ಇದ್ದರೆ ನಿಜಕ್ಕೂ ನನ್ನ ಏನಿದೆ ಟೆನ್ಷನ್, ಸ್ಟ್ರೆಸ್ ಎಲ್ಲ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು. ಅವನ ಜೊತೆ ಆಟ ಆಡ್ತಿದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ನಿದ್ರೆ ಕೂಡ ಬರ್ತಾ ಇತ್ತು ಅವ್ರ ಜೊತೆ ಆಟಾಡಿ. ಅಮ್ಮ ಕೊಡಮ್ಮ ಇಲ್ಲಿ ನಿನ್ನ ಕಾಲಿಗೆ ನೇಲ್ ಪಾಲಿಶ್ ಹಾಕೊಂಡಿಲ್ವಲ್ಲಮ್ಮ, ನಾನು ಹಾಕ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಚಾರು ಕಾಲಿಗೆಲ್ಲ ನೇಲ್ ಪಾಲಿಶ್ ಹಾಕ್ಕೊಡ್ತಾ ಇದ್ದಾಳೆ. ಸ್ವಲ್ಪ ಜನ ಅನ್ಕೋತಾರೆ ನಾನು ಬರೀ ಕೆಲಸ ಮಾಡೋದು ವೀಡಿಯೋಗೋಸ್ಕರ ಹಂಗೆ ಹಿಂಗೆ ಅಂತ. ಅವೆಲ್ಲ ಸುಳ್ಳು. ನಾನು ನ್ಯಾಚುರಲ್ಲಾಗಿ ನಾನು ಇರೋದೇ ಹಾಗೆ. ನಾನು ಈ ಬೇರೆ ವೀಡಿಯೋಗೋಸ್ಕರ ಏನೂ ಪೋಟ್ರೆ ಮಾಡೋ ಅವಶ್ಯಕತೆ ಇಲ್ಲ. ಯುಗಾದಿ ಹಬ್ಬ ಅಂದಿದ ತಕ್ಷಣ ನಮ್ಮ ನೆನಪಿಗೆ ಬರೋದು ಮಾವಿನ ಸೊಪ್ಪು, ಬೇವಿನ ಸೊಪ್ಪು, ಪತ್ರೆ ಅಂತ ಕೂಡ ಕರಿತೀವಿ, ಚೆಂಡು ಹೂವು. ಸತೀಶ್ ಮಾರ್ಕೆಟ್ಗೆ ಹೋಗಿದ್ರು, ಪ್ರತಿಯೊಂದು ಬರೋವಾಗ ಒಂದವೆ ಎಲ್ಲ ತೊಗೊಂಬಂದಿದ್ದಾರೆ ಫ್ರೆಶ್ಶಾಗಿ. ನಾನು ಮಾವಿನಕಾಯಿ ಕೂಡ ಹೇಳಿದ್ದೆ ತೊಗೊಂಬನ್ನಿ ಅಂತ, ಅವರು ತಂದಿಲ್ಲ. ಸೊ ಈಗ ಇದನ್ನೆಲ್ಲ ರೆಡಿ ಮಾಡಬೇಕು. ಅಂದರೆ ತೋರಣ ಮಾಡಬೇಕು, ಮಾವಿನ ಸೊಪ್ಪು ಕಟ್ಟಬೇಕು, ಬಾಳೆ ಏನಂತಾರೆ ಅದಕ್ಕೆಲ್ಲ ತೋರಣ, ಬೇವಿನ ಕಂತು, ಪತ್ರೆ ಅಂತ ಸಿಗಿಸ್ಬೇಕು. ಇದನ್ನೆಲ್ಲ ರೆಡಿ ಮಾಡಬೇಕು. ಅವನಿಗೂ ಕೂಡ ವಿಕ್ಕಿಗೆ ಎಕ್ಸಾಮ್ ಮುಗಿಸ್ಕೊಂಡು ಮಧ್ಯಾಹ್ನ ಮನೆಗೆ ಬಂದ. ಅವನು ಕೂಡ ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡ್ತಾಯಿದ್ದಾನೆ. ಕೆಲಸ ಮಾಡಿಸ್ಬಿಡ್ತಾರೆ ಅಂತ ನಿದ್ರೆ ಮಾಡ್ತಾಯಿದ್ದಾನೆ. ಎದು ಪಾಪು ಬೆಳಗ್ಗೆ ಬಂದಿದ್ದು ನಮ್ಮ ಮನೆಗೆ ಆರಾಮಾಗಿ ಅವ್ರ ಮಾಮೂನು ಮೊಬೈಲ್ ನೋಡ್ಕೊಂಡು ಕೂತಿದೆ. ಮಾವಿನ ಸೊಪ್ಪು ತುಂಬ ಚೆನ್ನಾಗಿತ್ತು. ನಾನು ಚಾರ್ವಿ ಅವಳಿಗೆ ಮಲಗಿ ಬೋರ್ ಬಂದಿದೆ, ನಾನು ಏನಾದ್ರು ಕೆಲಸ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಸೊ ಈಗ ಮಾವಿನದು ತೋರಣ ಮಾಡೋಣ, ಮಾವಿನ ಸೊಪ್ಪು ತೋರಣ ಅಂತ ಮಾಡ್ತಾ ಇದ್ದೀವಿ. ಅಂದರೆ ಗೋಡೌನ್ ಬಾಗಿಲಿಗೆಲ್ಲ ತುಂಬ ದೊಡ್ಡದು ಬೇಕಲ್ವ, ಹಾಗಾಗಿ ಕೈ ಕೂಡ ಕಟ್ ಮಾಡಿಕೊಂಡೆ. ನೋಡಿ ಎದು ಹೆಂಗೆ ವಿಡಿಯೋ ಮಾಡಿದ್ದಾನೆ ಅಂತ. ಅಷ್ಟರಲ್ಲಿ ಕೆಲಸದವರು ಪೇಂಟ್ ಅವ್ರಿಗೆಲ್ಲ ಮಳೆ ಬರೋಂಗಾಯ್ತು. ತುಂಬ ಸೆಕೆ ಕೂಡ ಇತ್ತು, ಬಿಸಿಲು ಕೂಡ ಇತ್ತು, ಹನಿ ಸ್ಟಾರ್ಟ್ ಆಗೋಯ್ತು. ಪಾಪ ಅವ್ರು ಕೆಲಸ ಮಾಡ್ತಾಯಿದ್ದಾರಲ್ವ, ಹಾಗೆ ಅವ್ರಿಗೆ ಟೀ ಮಾಡೋಣ ಅಂತ ಸತೀಶ್ ಕೂಡ ಬಂದಿದ್ದರು. ಅವ್ರಿಗೂ ಕೂಡ ಸೇರಿಸಿ ಟೀ ಮಾಡೋಣ ಅಂತ
ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಏನು ಊಟನೇ ತಿನ್ನಬೇಕು ಅಂತಲೇ ಅನ್ನಿಸ್ಲಿಲ್ಲ. ಯಾಕಂದರೆ ಕೆಲಸ ಇದ್ದಾಗ ಇನ್ನು ಹೂವು ಮಾಡಬೇಕು, ತೋರಣ ಮಾಡಬೇಕು, ಎಲ್ಲ ಕ್ಲೀನ್ ಮಾಡಬೇಕು. ಪೇಂಟ್ ಅವರು ಅದೆಲ್ಲ ಗಲೀಜು ಮಾಡಿಟ್ಟಿರ್ತಾರೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ಬೇಗ ಬೇಗ ಶುಂಠಿ, ಏಲಕ್ಕಿಕಾಯಿ ಎಲ್ಲ ಹಾಕಿ ಮಸಾಲೆ ಚಾಯ್ ಅವ್ರಿಗೂ ಮಾಡಿಕೊಟ್ಟು ನಾವು ಕುಡಿದ್ಬಿಟ್ಟು ಕೆಲಸ ಮಾಡೋಣ ಅಂತ. ಸತೀಶು ಕೂಡ ಬಂದಿದ್ದರು, ಯದೋಪ ಕೂಡ ಇದ್ದ, ಹಂಗೆ ಕೆಲಸ ಮಾಡ್ಕೊಂಡ್ವಿ. ಅವ್ರಿಗೂ ಕೂಡ ಟೀ ಎಲ್ಲ ಲೋಟಕ್ಕೆ ಹಾಕಿ, ಮೇಲ್ಗಡೆ ಹುಡುಗರೆಲ್ಲ ಕೆಲಸ ಮಾಡ್ತಾಯಿದ್ರಲ್ವ, ಅವ್ರಿಗೂ ಕೂಡ ಟೀ ಎಲ್ಲ ಕೊಟ್ಬಿಟ್ಟು ಬಂದೆ. ತಿನ್ನು. ಗುಡ್ ಮಾರ್ನಿಂಗ್. ಅದು ಒಂದೇ ಬಾಯ್ಲಿ ತಿನ್ನು. ಏನು ನೋಡ್ತಾ ಇದೆಯಾ? ಬಾ ಇಲ್ಲಿ ಬಾ, ಮುಂದೆ ಬಾ. ಫೋನ್ ಬೇಡ ಸಾಕು. ಮನೆ ತಗೊಂಬ ಹೋಗಿ ಹಿಂದಗಡೆ, ಅದು ದೊಡ್ಡ ತಗೊಂಬ ಹೋಗು. ಹಾಂ ಚಾರ್ಜ್ ಆಗಲಿ, ಆಮೇಲೆ ನೋಡುವಂತೆ. ಆಮೇಲೆ ನೋಡುವಂತೆ. ಸ್ವಿಚ್ ಆಫ್ ಆಗ್ಬಿಟ್ಟೈತೆ. ಕತ್ರಿ ಬೇಡ 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 ಬೇಡ. ಕುಯ್ದಿಗಿದ್ಯಾ ಸೋಫಾ? ಕೊಡು ಇಲ್ಲಿ ತಗೊಂಬ ನೀನು. ಬೈ ಕಡೆ ಕೂಚು ಕೂಚು. ಹ್ಞೂ ಇಲ್ಲಿ ಬಾ ಸೋಫಾ ಮೇಲೆ ಬಾ. ಇಲ್ಲಿ ಬಾ ನನ್ನ ಪಕ್ಕ ಬಾ, ನನ್ನ ಪಕ್ಕ ಬಾ. ನೀ ಕಟ್ಬೇಡ ಬಾ. ಅಂಕಲ್ ಎಲ್ಲಿದ್ದೀರಾ? ಅವರಲ್ಲಿ ಇನ್ನೊಬ್ರು ಮೇಲವನಾ? ತಗೊಳ್ಳಿ, ಟೀ ತಗೊಳ್ಳಿ. ಹನಿ ಆಗ್ತಾ ಇಲ್ಲ, ಪ್ಯಾಸೇಜ್ ಇರ್ಚಿಲ್ ಹೊಡಿಯುತ್ತೆ. ಈಗ ಬೆಳಗ್ಗೆಯಿಂದ ನಿನ್ನೆಯಿಂದ ಮಳೆ ಬರಂಗೈತೈತೆ. ತಗೋತೀರಾ ನೀವೇ? 3 ದಿನ ಇನ್ನೊಬ್ರು ಇದ್ದಾರಾ? ಇಲ್ಲ 3 ದಿನ. ಹಾಂ. ಸೊ ಒಬ್ಬರೇ ಕೆಲಸ ಮಾಡೋಕ್ಕೆ ಬೋರ್ ಆಗುತ್ತೆ. ಜನ ಇದ್ದಾಗ ನಾವು ಎಷ್ಟು ಕೆಲಸ ಮಾಡಿದ್ವಿ ಅಂತ ಅನಿಸೋದೇ ಇಲ್ಲ. ಸೊ ಹಾಗಾಗಿ ಗೋಡೌನ್ಗೆ ದೊಡ್ಡದು ಒಂದು, ಅಂದರೆ ತುಂಬ ದೊಡ್ಡದು ಬೇಕು ಗೋಡೌನ್ ಡೋರ್ಗೆ. ಅದನ್ನು ಸತೀಶ್ ಯಾವಾಗಲೂ ಅವರೊಬ್ಬರು ಮಾಡಿಕೊಡ್ತಾರೆ. ಅದನ್ನು ಮಿಕ್ಕಿದೆಲ್ಲ ನಾವು ಮಾಡ್ಕೋತೀವಿ. ಯಾಕೋ ತುಂಬ ಶೆಕೆ ಫೀಲ್ ಆಗ್ತಿತ್ತು. ಜೊತೆಗೆ ಮಳೆ ಬರೋಂಗೆ ಇರಲಿಲ್ಲ. ಅಚಾನಕ್ಕಾಗಿ ಗುಡುಗು ಮಿಂಚು ಸಮೇತ ಮಳೆ. ಎಂಥ ಮಳೆ ಅಂದರೆ ಯಪ್ಪ ರಾಮ, ಸಖತ್ತು ಗುಡುಗು ಮಿಂಚು ಸಮೇತ ಮಳೆ. ನಾನು ಕೂಡ ಅರ್ಧಂಬರ್ಧ ಕೆಲಸ ಆಗಿತ್ತು. ಮುಂದಗಡೆ ಪಾಪ ಎಲ್ಲ ಇರ್ಚಿಲು ಸ್ಟಾರ್ಟ್ ಆಗೋಯ್ತು, ಆಲ್ರೆಡಿ ಮಳೆ ಇರ್ಚಿಲೆಲ್ಲ ಬರ್ತಾಯಿತ್ತು. ಸೊ ಅದಕ್ಕೆ ಅವರು ಪೋರ್ಟಿಕೋ ಒಳಗಡೆ ಹೊಡ್ಕೋತೀವಿ. ಆಗಿನ್ನೂ ಜಸ್ಟ್ 4:15 ಟೈಮ್ ಅಷ್ಟೇ. ಈಚೆಗಡೆ ಪ್ಯಾಸೇಜು ಅದೆಲ್ಲ ಮಾಡೋಕ್ಕೋದ್ರೆ ಇರ್ಚಿಲು ಹೊಡೆಯುತ್ತೆ, ಹೊಡೆದಿದ್ದ ಬಣ್ಣನೂ ವೇಸ್ಟ್ ಆಗಿಬಿಡತ್ತೆ ಅಂತ ಎಲ್ಲ ಒಳಗಡೆ ಮಾಡ್ಕೋತಾಯಿದ್ರು. ಸೊ ಏನಂದರೆ ಒಂದು ಸಲ ಕಡಲೆ ತಿಂದ್ಬಿಟ್ಟು ಕೈ ತೊಳ್ದಂಗೆ ಕೆಲಸಗಳು ಆಗ್ಬಿಟ್ರೆ ಚೆಂದ. ಇದು 2 ಸಲ 3 ಸಲ ಈ ಥರ ಆದರೆ ನಿಜಕ್ಕೂ ಎಂಥವ್ರಿಗಾದರೂ ಸಿಟ್ಟು ಬರುತ್ತೆ, ಬೇಜಾರು ಆಗುತ್ತೆ. ಮಳೆ ಬಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಇನ್ನೊಂಚೂರು ಡಾರ್ಕ್ ಬರುತ್ತಲ್ವಾ? ಹಾಂ, ಯಾಕೋ ಲೈಟ್ ಕಾಣಿಸ್ತೈತೆ ಅದಕ್ಕೆ. ಹೌದಾ? ಸರಿನಾ? ಚೆನ್ನಾಗಿದೆಯಾ? ಹಾಂ ಚೆನ್ನಾಗಿ ಕಾಣುತ್ತಾ? ನಾವು ಹಳೆ ಮನೆ ಹೇಳಿದ್ನಲ್ಲ 15 ವರ್ಷ ಆಯಿತು, ಏನೂ ಆಗಿಲ್ಲ. ಹಾಂ, ಇದು 5-6 ವರ್ಷ, 7-10 ವರ್ಷ, ಮಿನಿಮಮ್ 10 ವರ್ಷ ಅಂದ್ಕೊಳ್ಳಿ. 10 ವರ್ಷಕ್ಕೆ ಹಿಂಗಾಯಿತು. ಏನು ಮಾಡೋಕ್ಕಾಗಲ್ಲ. ನಮ್ಮ ಟೈಮ್ ಸರಿ ಇಲ್ಲ, ಗ್ರಾಚಾರ ಸರಿ ಇಲ್ಲ ಅಂದಾಗ ಹಿಂಗೆಲ್ಲ ಆಗುತ್ತೆ. ಅದನ್ನೇ ನೆನೆಸ್ಕೊಂಡು ಕೂತ್ಕೋಬಾರ್ದು. ಲೈಫ್ ಈಸ್ ಮೂವ್ ಆನ್ ಅಂತ ನಾವು ಮೂವ್ ಆನ್ ಆಗಬೇಕು. ಎಲ್ಲ ಬಿಟ್ಟೊಟ್ಟೋದ್ರು, ಇವಾಗ ಒಬ್ಬಳೇ ಎಲ್ಲ ಕೆಲಸನ ಮಾಡಬೇಕು. ಕೆಲಸ ಮಾಡೋಕ್ಕೆ ಯಾವುದೇ ರೀತಿ ನಾನು ವಿಡಿಯೋ ಸ್ಟಾರ್ಟಿಂಗೇ ಹೇಳಿದೆ, ಬೇಜಾರಿಲ್ಲ. ಬಟ್ ಜೀವನದಲ್ಲಿ ನಾವು ಅಂದ್ಕೊಳ್ಳೋದೇ ಒಂದು, ಅದಾಗೋದೇ ಒಂದು. ನಾವು ಅಂದ್ಕೊಂಡಿದ್ವಿ 2 ವರ್ಷ ಈ ಏರಿಯಾನೇ ಬೇಡ, ಬೇರೆ ಕಡೆ ಶಿಫ್ಟ್ ಆಗೋಣ ಅಂತ. ಬಟ್ ಅದು ಆಗ್ತಾಯಿಲ್ಲ. ಆಗುತ್ತೋ ಇಲ್ಲೋ ಅದು ಗೊತ್ತಿಲ್ಲ. ಬಟ್ ಜೀವನದಲ್ಲಿ ನಾವು ಅಂದ್ಕೊಂಡಿದ್ದೆಲ್ಲ ಅಟ್ ಎ ಟೈಮ್ಗೆ ಇನ್ ಟೈಮ್ಗೆ ಆಗೋದೇ ಇಲ್ಲ. ಅದಕ್ಕೆ ನಾನು ಗ್ಯಾರಂಟಿ. ಆಮೇಲೆ ಎಷ್ಟೇ ಪರಿಶ್ರಮ ಇದ್ದರೂ ಎಷ್ಟೇ ಇದ್ದರೂ ಲಕ್ಕು ಕೂಡ ಮ್ಯಾಟ್ರ್ ಆಗುತ್ತೆ. ಎಲ್ಲದಕ್ಕೂ ಕಾಲ ಒದಗಿ ಬರಬೇಕು. ಆ ಕಾಲಕ್ಕೋಸ್ಕರ ನಾವು ತಾಳ್ಮೆಯಿಂದ ಕಾಯಬೇಕು, ವೆಯ್ಟ್ ಮಾಡಬೇಕು ಅಂತಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಂಥ ಜೋರು ಗುಡುಗು ಸಹಿತ ಮಳೆ ಅಂದರೆ ಮುಂದೆ ಏನೇನಾಯಿತು, ನಮ್ಮ ಮನೆ ಮುಂದೆ ಏನೇನೆಲ್ಲ ಬಂತು, ಏನೇನು ಆಯಿತು ಅವತ್ತು ಯುಗಾದಿ ಹಬ್ಬದ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇದಾಗಿತ್ತು ಕಂಪ್ಲೀಟ್
ಮಂಗಳವಾರ ಮತ್ತು ಬುಧವಾರದ ವ್ಲಾಗ್. ಯುಗಾದಿ ಹಬ್ಬ ಇದ್ದಿದ್ದು ಗುರುವಾರದ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಟಾಟಾ, ಬೈ ಬೈ, ಲವ್ ಯು ಜಾಸ್ತಿ.